ಪ್ರತಿನಿತ್ಯ ಬೆಳಿಗ್ಗೆ ಎಲ್ಲ ಚಿಕ್ಕ ಮಕ್ಕಳಿಗೂ ಹಿರಿಯರಿಗೂ ಸಂಧ್ಯಾವಂದನದ ಶಿಬಿರ ನಡೆದಿದೆ. ಇದೀಗ ಇದೇ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಉಪನಯನವಾಗಿರುವ ಬ್ರಹ್ಮಚಾರಿಗಳು ಹಾಗೂ ಹಿರಿಯರಾಗಿದ್ದರೂ ಸಂಧ್ಯಾವಂದನವನ್ನು ಮಾಡುವ ರೂಢಿ ಇಲ್ಲದೇ ಇದ್ದಂತಹ ಹಿರಿಯರು ಅವಶ್ಯವಾಗಿ ಆ ಶಿಬಿರದಲ್ಲಿ ಭಾಗವಹಿಸಿ ಸಂಧ್ಯಾವಂದನವನ್ನು ಈ ಒಂದು ದೊಡ್ಡ ಪರ್ವಕಾಲದಲ್ಲಿ ಅದನ್ನು ಕಲಿತುಕೊಂಡು ಪ್ರಾರಂಭ ಮಾಡಿದರೆ ನಿತ್ಯ ಕರ್ಮ ಅದು. ಅದರಲ್ಲಿಯೂ ವಿಶೇಷವಾಗಿ ರಾಮದೇವರ ಸನ್ನಿಧಾನದಲ್ಲಿ ನೀವು ಪ್ರಾರಂಭ ಮಾಡಿದರೆ ಇನ್ನೂ ಮಹಾಫಲ. ನಮ್ಮ ಶ್ರೀಪಾದವರು ಬಹಳ ಶ್ರದ್ಧೆಯಿಂದ ಸಂಧ್ಯಾವಂದನದ ಶಿಬಿರವನ್ನು ನಡೆಸ್ತಾರೆ. ಎಲ್ಲ ಜಿಜ್ಞಾಸುಗಳು ಸಾಧಕರು ಅದರ ಉಪಯೋಗವನ್ನು ತೆಗೆದುಕೊಳ್ಳಬೇಕು. ಎಲ್ಲ ಚಿಕ್ಕ ಮಕ್ಕಳು ಚೆನ್ನಾಗಿ ಗಮನ ಕೊಟ್ಟು ಕೇಳಬೇಕು. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಪರಮಾತ್ಮ ಯಾವಾಗಲೂ ಯಾವುದರ ಜೊತೆಗೆ ಆಟ ಆಡ್ತಾ ಇದ್ದ, ಯಾವುದರ ಜೊತೆಗೆ ಇರ್ತಾ ಇದ್ದ ಅಂತ ಗೊತ್ತಾ ನಿಮಗೆ? ಆಕಳು, ಗೋವುಗಳ ಜೊತೆಗೆ ಇದ್ದ. ಗೋಪಾಲಕೃಷ್ಣ ಅಂತೆ ಕೃಷ್ಣನಿಗೆ ಹೆಸರು. ಯಾವಾಗಲೂ ಗೋವುಗಳನ್ನು ಕರೆದುಕೊಂಡು ಮೇಯಿಸೋದಕ್ಕೆ ಹೋಗೋದು, ಅವುಗಳಿಗೆ ತಿನ್ನಿಸೋದು, ನೀರು ಕುಡಿಸೋದು, ಅವುಗಳ ಜೊತೆಗೇ ಓಡಾಡ್ತಾ ಇರೋದು. ಹೀಗೆ ಕೃಷ್ಣ ಯಾವಾಗಲೂ ಗೋವುಗಳ ರಕ್ಷಣೆಯನ್ನು ಮಾಡಿದಂತಹ ದೇವರು. ಆ ಕೃಷ್ಣನ ಕಥೆಯನ್ನು ಕೇಳಿದ ಕೃಷ್ಣ ಭಕ್ತರಾದ ನಾವೆಲ್ಲ, ನೀವೆಲ್ಲ ಚಿಕ್ಕ ಮಕ್ಕಳು ಏನು ಮಾಡಬೇಕು? ದಿವಸ ಇದನ್ನು ನೋಡಿ. ನೀವು ಕೃಷ್ಣನ ಹಾಗೆ ಆಕಳ ಕಾಯ್ತೀರಾ? ಆಗೋದಿಲ್ಲ. ಆಕಳ ಕಾಯ್ಲಿಕ್ಕಾಗೋದಿಲ್ಲ, ಅಷ್ಟು ಶಕ್ತಿ ಇಲ್ಲ. ಆಕಳು ಇಲ್ಲ ನಿಮ್ಮ ಮನೆಯಲ್ಲಿ. ಹಾಗಾದರೆ ಏನು ಮಾಡಬೇಕು? ಕೃಷ್ಣ ಆಕಳ ಕಾಯ್ತಾ ಇದ್ದ, ಗೋಪಾಲಕೃಷ್ಣ. ನೀವೇನು ಮಾಡಬೇಕು? ನೀವೇನು ಮಾಡಬೇಕು ಅಂದರೆ, ಏನೇ ಶುಭ ಸಮಾರಂಭ, ನಿಮ್ಮ ಹುಟ್ಟಿದ ಹಬ್ಬ ಇರ್ಬೋದು, ಯಾವುದೋ ಹಬ್ಬ ಇರ್ಬೋದು, ಯುಗಾದಿ, ದಸರಾ, ಯಾವುದೇ ಹಬ್ಬ ಇರಲಿ, ಏನೇ ಉತ್ಸವ ಇರಲಿ, ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಕೊಟ್ಟರೆ ನಮಗಿಂತಲೂ ಮೊದಲಿಗೆ ಆಕಳಿಗೆ ಕೊಟ್ಟು ನಮಗೆ ಕೊಡಿ ಅಂತ ನೀವು ಹೇಳಬೇಕು. ನಿತ್ಯವೂ ಗೋವುಗಳನ್ನು ಕಾಯೋದಕ್ಕೂ ಆಗೋದಿಲ್ಲ, ಹೌದಾ ಇಲ್ವೋ? ಗೋವುಗಳಿಗೆ ಕೊಟ್ಟು ತಿನ್ನಲಿಕ್ಕೂ ಆಗತ್ತೋ ಇಲ್ವೋ? ಆದರೆ ಬಹಳ ಸಂತೋಷ. ಕೊನೆ ಪಕ್ಷ ವಿಶೇಷ ದಿನಗಳಲ್ಲಿ ಆದರೂ ನಿಮಗೆ ತಿನ್ನಲಿಕ್ಕೆ ಕೊಟ್ಟಾಗ ಮೊದಲು ಆಕಳಿಗೆ ಕೊಟ್ಟು ಆಮೇಲೆ ನಮಗೆ ಕೊಡಿ ಅಂತ ಹೇಳಬೇಕು. ಅದರಿಂದ ಗೋಸೇವೆ ಮಾಡಿದರೆ ಮಹಾಪುಣ್ಯ ಬರ್ತದೆ. ನಿಮಗೇನೇನು ಬೇಕೋ ಎಲ್ಲ ಸಿಗತ್ತೆ. ಒಳ್ಳೆಯ ಆರೋಗ್ಯ, ತಿನ್ನೋದಕ್ಕೆ ಉಣ್ಣೋದಕ್ಕೆ, ಒಳ್ಳೆಯ ಅಂಕಗಳು ಪರೀಕ್ಷೆಯಲ್ಲಿ, ಎಲ್ಲರಿಗಿಂತಲೂ ಬುದ್ಧಿವಂತರಾಗ್ತೀರಿ. ಏನು ಮನಸ್ಸಿನಲ್ಲಿ ಒಳ್ಳೆಯದು ಅಂದ್ಕೊಳ್ತೀರೋ ಎಲ್ಲ ಆಗತ್ತೆ ಆಕಳಿನ ಸೇವೆ ಮಾಡಿದೆ. ಹೊರಗಡೆಗೆ ತಿಂಡಿ ಮಾರೋದಕ್ಕೆ ಗಾಡಿ ಬಂದಿರ್ತದೆ, ನೋಡಿರ್ತೀರಾ? ಆಕಳು ಅಂದರೆ ಏನು ಗೊತ್ತಾ? ಅದೊಂದು ದೊಡ್ಡ ದೊಡ್ಡ ಗಾಡಿ, ಅದು ದೊಡ್ಡ ವಾಹನ. ಅದರೊಳಗೆ ಏನಿರುತ್ತೆ ಅಂದರೆ ಎಲ್ಲ ದೇವತೆಗಳು ಇರ್ತಾರೆ. ಅದರೊಳಗೆ ಡಾಕ್ಟರ್ಸ್ ಇದ್ದಾರೆ, ಅದರೊಳಗೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ, ಗೊತ್ತಾ? ಚಕ್ಷುಷೋಹೋ ಶಶಿಭಾಸ್ಕರು, ಸೂರ್ಯಚಂದ್ರರು ಕಣ್ಣಿನೊಳಗಿರ್ತಾರೆ. ಆಕಳಿನ ಕಣ್ಣಿನೊಳಗೆ ದೊಡ್ಡ ಎಲೆಕ್ಟ್ರಿಷಿಯನ್ ಅವರು, ಇಡೀ ಜಗತ್ತಿಗೆ ಬೆಳಕು ಕೊಡುವವರು. ಕರ್ಣಯೋರ್ ಅಶ್ವಿನೌ ದೇವವು, ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ಅಂದರೆ ದೊಡ್ಡ ವೈದ್ಯರು. ಕಿವಿಗಳಲ್ಲಿ ಯಾರಿರ್ತಾರೆ ಹೇಳಿ? ಅಶ್ವಿನಿ ದೇವತೆಗಳು, ವೈದ್ಯರು. ಆ ಗೋವುಗಳ ಸೇವೆ ಮಾಡಿದರೆ ನಿಮಗೆ ಅಶ್ವಿನಿ ದೇವತೆಗಳು ಆರೋಗ್ಯ ಕೊಡ್ತಾರೆ. ಸೂರ್ಯ ಚಂದ್ರ ಆರೋಗ್ಯನೂ ಕೊಡ್ತಾರೆ, ಬೆಳಕು ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಅದರಲ್ಲಿ ಎಲ್ಲ ದೇವತೆಗಳು, ಎಲ್ಲ ಸ್ವಾಮಿಗಳು, ಎಲ್ಲ ಋಷಿಗಳು, ಎಲ್ಲರ ಸನ್ನಿಧಾನವೂ ಗೋವುಗಳಲ್ಲಿ ಇರ್ತದೆ. ಅಂತಹ ಗೋವುಗಳ ಸೇವೆಯನ್ನು ನೀವು ಮಾಡಿದರೆ ದೇವರು ಎಲ್ಲ ಒಳ್ಳೆಯದು ಮಾಡ್ತಾನೆ. ಮಾಡ್ತಿರೋ ಇಲ್ವೋ? ನಾಳೆಯಿಂದ ಮನೆ ಎದುರಿಗೆ ಗೋ ಬಂದರೆ ಹತ್ತಿರ ಹೋಗಿ ಒದಿಸ್ಕೋಬೇಡಿ, ದೂರದಿಂದ ಗೋವಿಗೆ ಗ್ರಾಸ ಕೊಡಬೇಕು, ಸೇವೆ ಮಾಡಬೇಕು. ಮಾಡ್ತೀರಲ್ಲ? ಜೈ ಶ್ರೀರಾಮ್.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ವೈಪಯಾಮೋ ವಿರಹಕಾತ ಆಜುಹಾವ ಪುತ್ರೇತಿ ತನ್ಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಹರಿಪಾದೋದ್ಭವಾ ಗಂಗಾ ಪಾವನಿ ಯಸ್ಯ ಸನ್ನಿಧೌ ದೃಶ್ಯತೆದ್ಯಾಪಿ ತದ್ಭಕ್ತೈಃ ಸತ್ಸಂಕಲ್ಪೋ ಭವೆನ್ಮುದೇ. ಸತ್ಯೇ ಸಾತ್ಯವತೆ ಯೋಕ್ತೆ ಸಂತುಷ್ಟೋ ಯಃ ಸದಾ ಸುಧೀಃ ಸತ್ಯಸಂತುಷ್ಟನಾಮಾನಂ ಯತಿರಾಜಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಶುಕ ಉವಾಚ ವರೀಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಪಠಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಭಗವದ್ಭಕ್ತನಾದ ಪರೀಕ್ಷಿತ ಪರಮಭಾಗವತೋತ್ತಮರಾದ ಶುಕಾಚಾರ್ಯರನ್ನು ಕುರಿತು ಪ್ರಶ್ನೆ ಮಾಡಿದ್ದಾನೆ. ಯತ್ ಶ್ರೋತವ್ಯಂ ಅಥೋ ಜಪ್ಯಂ, ಯಾವುದನ್ನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಯಾವುದರ ಸಂಕೀರ್ತನ ಮಾಡಬೇಕು. ಮರಣ ಹತ್ತಿರ ಬಂದಾಗ, ಇನ್ನೂ ಮರಣ ಬಹಳ ದೂರ ಇದೆ ಅಂತಾದಾಗ ಒಂದು ಚಿಂತನ ಬೇರೆ. ಯಾವುದೂ ಯಾರ ಕೈಯಲ್ಲಿಲ್ಲ, ಯಾವ ಕ್ಷಣಕ್ಕಾದರೂ ಮರಣ ಬರಬಹುದು. ಅದರಲ್ಲಿಯೂ ಇವತ್ತಿನಿಂದ 7ನೆಯ ದಿನಕ್ಕೆ ತಕ್ಷಕ ಬಂದು ಕಚ್ಚಬೇಕು ಅಂತ ಶಾಪವಾದಾಗ, ಶಾಪ ಕೊಟ್ಟ ಒಬ್ಬ ಬ್ರಹ್ಮಚಾರಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವ ನಾಲಿಗೆಯಿಂದ ನುಡಿದ ನುಡಿ ಅದು ಸುಳ್ಳಾಗೋದಿಲ್ಲ ಅನ್ನುವುದು ಸತ್ಯ ಇದ್ದಾಗ ನನ್ನ ಸಾಧನೆಯನ್ನು ಮಾಡಿಕೊಳ್ಳಲೇಬೇಕು. ಈ ಸಂದರ್ಭದಲ್ಲಿ ಯಾವುದು ನಿಜವಾಗಿ ಕರ್ತವ್ಯ ಅನ್ನುವುದನ್ನು ತಿಳಿಸಿ ಎಂಬ ಪ್ರಶ್ನೆ ಕೇಳಿದ್ದಕ್ಕೇನೆ ಶುಕಾಚಾರ್ಯರು ಹಿರಿ ಹೀಗಿದ್ದಾರೆ. ವರೀಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ. ಪ್ರಶ್ನೆಯ ಹಿನ್ನೆಲೆಯಲ್ಲಿ ಸ್ವಾರ್ಥ ಕಾಣುವುದಿಲ್ಲ, ಸ್ವಾರ್ಥವೂ ಇದೆ, ಆದರೆ ಇಡೀ ಜಗತ್ತಿನ ಹಿತವೂ ಇದೆ.
ನೀನು ಬಹಳ ಪುಣ್ಯವಂತ, ಯಾಕೆಂದರೆ 7 ದಿವಸ ಇನ್ನೂ ಬದುಕ್ತೀಯ ಅನ್ನೋ ನಿಶ್ಚಯ ಇದೆ. ಉಳಿದವರಿಗೆ ಯಾವ ಕ್ಷಣಕ್ಕೆ ಸಾಯ್ತಾರೆ ಅನ್ನೋದೇ ನಿಶ್ಚಯ ಇಲ್ಲ. ಕುಳಿತಲ್ಲಿಯೇ ಕಣ್ಣು ಮುಚ್ಚಿದವರು ಬೇಕಾದ ಜನ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ, ಇನ್ಯಾವುದೋ ಕಾರಣಗಳಿಂದ ಅಕಸ್ಮಾತಾಗಿ ಪ್ರಾಣ ಹೋದರೆ ಏನೂ ಸಾಧನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ನಿನ್ನದು ಮಹಾಭಾಗ್ಯ. 7 ದಿನಗಳವರೆಗೆ ನಿಶ್ಚಿತವಾಗಿಯೂ ನೀನು ಬದುಕ್ತೀಯ ಅನ್ನುವಂತಹ ವಿಶ್ವಾಸ ಇದೆ. ಯಾಕೆಂದರೆ 7ನೇ ದಿನಕ್ಕೆ ತಕ್ಷಕ ಬಂದು ನೀನು ಸಾಯಬೇಕು ಅಂತ ಋಷಿ ಶಾಪ ಕೊಟ್ಟರೆ ನೀನು 8ನೇ ದಿವಸವೂ ಇರೋ ಹಾಗಿಲ್ಲ, 6ನೇ ದಿವಸನೂ ಹೋಗೋ ಹಾಗಿಲ್ಲ. 6ನೇ ದಿವಸ ಹೋದರೂ ಅವನ ಶಾಪ ಸುಳ್ಳಾಗ್ತದೆ, 8ನೇ ದಿವಸ ನೀನಿದ್ರೂ ಶಾಪ ಸುಳ್ಳಾಗ್ತದೆ. 7 ದಿವಸ ಇರಬೇಕು, 7 ದಿವಸ ಇರಲೇಬೇಕು. ಹಾಗಾಗಿ ದೊಡ್ಡ ಭಾಗ್ಯ. ಅಂತಹ ಭಾಗ್ಯ ನಿನಗಿದ್ದರೂ ಸಕಲ ಜನರ ಹಿತಕ್ಕಾಗಿ ನೀನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಿ ಎನ್ನುವುದು ಬಹಳ ಸಂತೋಷ. ಮುಖ್ಯವಾಗಿ ಯಾರು ವೇದಶಾಸ್ತ್ರಗಳ ಮರ್ಮವನ್ನು ತಿಳಿದಿಲ್ಲ, ಸಾಂಪ್ರದಾಯಿಕವಾಗಿ ಅನೂಚಾನ ಪರಂಪರಾ ಪ್ರಾಪ್ತವಾದ ಸತ್ಸಿದ್ಧಾಂತವನ್ನು ತಿಳಿದಿಲ್ಲ, ಅಂಥವರಿಗೆ ಭೂರೀಣಿ ಭೂರಿಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಬೇಕಾದಷ್ಟಿವೆ. ಅವರಿಗೆ ಅನೇಕ ವಿಷಯಗಳ ಬಗ್ಗೆ ಕೇಳಬೇಕು, ತಿಳಿಯಬೇಕು ಅಂತ 108 ವಿಚಾರಗಳೆಲ್ಲ ಅವರಿಗಿರುತ್ತದೆ. ಆದರೆ ಶುದ್ಧವಾದ ಶಾಸ್ತ್ರಗಳ ಅಧ್ಯಯನವನ್ನು ಸಾಂಪ್ರದಾಯಿಕವಾಗಿ ಮಾಡಿ ಗುರುಗಳಿಂದ ಉಪದೇಶ ಪಡೆದಂತಹ ವಿವೇಕಗಳಿಗೆ ಮಾತ್ರ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ. ವಿಷ್ಣುವೇ ಸರ್ವಶಾಸ್ತ್ರ ಪ್ರತಿಪಾದ್ಯ, ವಿಷ್ಣುವೇ ಮೋಕ್ಷವನ್ನು ಕೊಡುವಂತಹ ದೇವರು. ಏನಾದರೂ ಶ್ರವಣ ಮಾಡಬೇಕಾದರೆ, ಮನನ ಮಾಡಬೇಕಾದರೆ, ನಿಧಿಧ್ಯಾಸನ ಮಾಡಬೇಕಾದರೆ ಆ ಭಗವಂತನ ಮಹಿಮೆಯನ್ನೇ ಕೇಳಬೇಕು, ಹೇಳಬೇಕು, ಧ್ಯಾನ ಮಾಡಬೇಕು. ಬಿಟ್ಟರೆ ಇನ್ನೊಂದು ದಾರಿ ಇಲ್ಲ. ರಮಾ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಗರುಡಶೇಷ ರುದ್ರರು, ಸರಸ ಎಲ್ಲ ದೇವತೆಗಳನ್ನು ಅವಶ್ಯವಾಗಿ ಭಜನೆ ಮಾಡಬೇಕು. ಆದರೆ ತಾರತಮ್ಯ ಕ್ರಮದಲ್ಲಿ ಭಜನೆ ಮಾಡಬೇಕು. ಸರ್ವೋತ್ತಮತ್ವೇನ ಭಗವಂತನನ್ನು, ವಿಷ್ಣುವನ್ನು ಭಜನೆ ಮಾಡಬೇಕು ಅನ್ನುವಂತಹ ತತ್ವವನ್ನು ಜ್ಞಾನಿಗಳು ತಿಳಿದಿದ್ದಾರೆ, ಅದನ್ನು ಉಪದೇಶ ಮಾಡುತ್ತಾರೆ. ಆ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಮೂಢರು ಇಡೀ ಆಯುಷ್ಯದೊಳಗೆ ಅರ್ಧ ಆಯುಷ್ಯವನ್ನು ನಿದ್ರಯಾ ಹ್ರಿಯತೆ ನಕ್ತಂ, ನಿದ್ರೆಯಲ್ಲಿ ಅರ್ಧ ಆಯುಷ್ಯವನ್ನು ಕಳೆದು ಬಿಡ್ತಾರೆ. ಭೋಗದಲ್ಲಿ ತಾರುಣ್ಯವನ್ನು ಕಳೀತಾರೆ. ಆ ಹಗಲನ್ನು ಪೂರ್ಣ ಸಾಧನೆಗೆ ಉಪಯೋಗಿಸೋದಿಲ್ಲ. ತಾರುಣ್ಯ ಇದ್ದಾಗೆಲ್ಲ ವಿಷಯ ಭೋಗಗಳಲ್ಲಿ ಅದನ್ನು ಕಳೀತಾರೆ. ವ್ಯವಾಯೇನ ನವಂ ವಯಃ ದಿವಾಚಾರ್ಥೇ ಹಯಾರಾಜನ್, ಇನ್ನುಳಿದ ಕಾಲದಲ್ಲಿ ಹಣ ಸಂಪಾದನೆ ಮಾಡೋದು. ಕುಟುಂಬ ಭರಣೇನವ, ಕುಟುಂಬದ ಪೋಷಣೆ, ಹಣದ ಸಂಪಾದನೆ, ವಿಷಯಗಳ ಭೋಗ, ನಿದ್ರೆ, ಇದರಲ್ಲಿಯೇ ಆಯುಷ್ಯವನ್ನು ಕಳೆದು ಬಿಡ್ತಾರೆ. ನಾನು ಅಜರಾಮರ ಅಂತ ತಿಳಿದಿರುತ್ತಾರೆ. ಮಹಾಭಾರತ ಹೇಳುವಂತೆ ಏನು ಅತ್ಯಾಶ್ಚರ್ಯವಾದದ್ದು ಪ್ರಪಂಚದಲ್ಲಿ ಅಂತ ಕೇಳಿದ್ದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ. ಯಾವುದು ಆಶ್ಚರ್ಯ ಅಂದರೆ, ಪ್ರತಿನಿತ್ಯ ಸಾಯುವ ಸಹಸ್ರಾರು ಜನರನ್ನು ನೋಡಿದರೂ ನಾನು ಮಾತ್ರ ಅಜರಾಮರ ಅಂತ ಜನ ತಿಳಿದು ಮತ್ತೆ ವಿಷಯ ಭೋಗದಲ್ಲೇ ಆಸಕ್ತರಾಗ್ತಾರಲ್ಲ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನು ಅಂತ. ಹಾಗಾಗಿ ಆ ತರಹದ ವಿಷಯಾಸಕ್ತಿಯನ್ನು ಬಿಟ್ಟು ವಿರಕ್ತನಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ಮನೋನಿಗ್ರಹವನ್ನು ಮಾಡಬೇಕು, ಶ್ವಾಸ ನಿಗ್ರಹ. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಟಿಪ್ಪಣಿಕಾರರು ಯಾದವಾರ್ಯರು ಅದರ ವಿವರಣೆಯನ್ನು ಮಾಡಿ ತಿಳಿಸ್ತಾರೆ. ಇಂದ್ರಿಯಗಳ ನಿಗ್ರಹ, ಮನೋನಿಗ್ರಹ, ವಾಯು ನಿಗ್ರಹ ಅಂದರೆ ಇಲ್ಲೆಲ್ಲ ಈ ಜಡವಾದ ವಸ್ತುಗಳ ನಿಗ್ರಹ ಮಾತ್ರ ಅಲ್ಲ, ಆ ಅಭಿಮಾನಿ ದೇವತೆಗಳನ್ನು ಒಲಿಸಿಕೊಳ್ಳುವುದು ಮುಖ್ಯ ಅಂತ. ಪ್ರಾಣಾಯಾಮ ಅಂದಾಕ್ಷಣಕ್ಕೆ ಪ್ರಾಣಾಯಾಮ ನಮಗೆ ಚೆನ್ನಾಗಿ ಗೊತ್ತು ಅಂತ ಗಾಳಿಯನ್ನು ಬಿಡುವುದು, ತೆಗೆದುಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಮಾಡಲೇಬೇಕು. ರೇಚಕ, ಪೂರಕ, ಕುಂಭಕ. ರೇಚಕ ಮಾಡಬೇಕು, ಪೂರಕ ಎಲ್ಲವನ್ನೂ ಮಾಡಬೇಕು. ಆದರೆ ಈ ರೇಚಕ, ಪೂರಕ, ಕುಂಭಕಗಳಿಂದ ನಾವು ವಾಯುವನ್ನು ಗೆದ್ದೆವು ಅಂತ ತಿಳಿದುಕೊಳ್ಳುವುದಲ್ಲ, ಆ ವಾಯುತತ್ವಕ್ಕೆ ಅಭಿಮಾನಿಗಳಾದ ವಾಯುದೇವರ ಅನುಗ್ರಹವನ್ನು ಪಡೆದೆವು ಅನ್ನುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ವಾಯುದೇವರ ಭಜನೆಯನ್ನು ಮಾಡಿ, ಉಪಾಸನೆಯನ್ನು ಮಾಡಿ, ಅವರ ಅನುಗ್ರಹದಿಂದ ಆ ಪ್ರಾಣಾಯಾಮವನ್ನು ಮಾಡಬೇಕು. ಹಾಗೆ ಮನೋಭಿಮಾನಿಗಳಾದ ರುದ್ರದೇವರು, ಆ ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ
ಶುಕಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ಆ ಭಗವಂತನ ಧ್ಯಾನವನ್ನು ಮಾಡಬೇಕಾದರೆ ಸ್ಥೂಲ ರೂಪದ ಧ್ಯಾನವನ್ನು ಮಾಡಬೇಕು. ವಿಜಯದಾಸರು ಹೇಳಿದ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎನ್ನುವುದು ಒಂದು, ಎಲ್ಲವೂ ಇದೂ ಒಂದು ಪರಮಾತ್ಮನ ಪ್ರತಿಮೆ, ಇದೂ ಒಂದು ಭಗವಂತನ ಪ್ರತಿಮೆ, ಎಲ್ಲಿ ನೋಡಿ ಎಲ್ಲ ಕಡೆಗೂ ದೇವರಿದ್ದಾನೆ, ಎಲ್ಲವೂ ದೇವರ ಪ್ರತಿಮೆ ಅಂತ ಚಿಂತನೆ ಮಾಡುವುದು. ಇನ್ನೊಂದು, ಸಮಗ್ರವಾದ ವಿಶ್ವವೇ ಒಂದು ದೊಡ್ಡದಾದ ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡು. 14 ಲೋಕಗಳಿಂದ ಕೂಡಿದಂತಹ ಈ ಸಂಪೂರ್ಣವಾದ ಏನು ಬ್ರಹ್ಮಾಂಡ ಇದೆ, ಇದೇ ಒಂದು ದೇವರ ಪ್ರತಿಮೆ ಅನ್ನುವ ಚಿಂತನ ಸಾಧಕನಾದ ವ್ಯಕ್ತಿ ಮೊದಲು ಮಾಡಬೇಕು. ಅಂದರೆ ಮನುಷ್ಯನಿಗೆ ಸಹಜವಾಗಿಯೇ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಬರುತ್ತೆ, ಧ್ಯಾನ ಮಾಡಲಿಕ್ಕೆ ಬರ್ತದೆ. ಯಾಕೆ ಅಂದರೆ ನಾನು, ನನ್ನದು, ನಾನು ಬಹಳ ದೊಡ್ಡವ, ನಾನು ಶ್ರೀಮಂತ, ನಾನು ಬುದ್ಧಿವಂತ, ನಾನು ದೊಡ್ಡ ಅಧಿಕಾರಿ, ನನ್ನ ಕೈ ಕೆಳಗೆ ಬಹಳ ಜನ ಇದ್ದಾರೆ, ಈ ಅಹಂಕಾರದ ಅಮಲಿನೊಳಗೇನೆ ಜೀವನವನ್ನು ಕಳೆದು ಬಿಡ್ತಾನೆ. ಇಡೀ ವಿಶ್ವವೇ ದೇವರ ಮನೆ, ದೇವರ ರಾಜ್ಯ, ಅದರೊಳಗೆ ನಾನೊಬ್ಬ ಸಣ್ಣ ಕರ್ಮಕಾರ, ಹುಳ. ನಾನು ಬಹಳ ದೊಡ್ಡ ಕರ್ಮಕಾರನೂ ಅಲ್ಲ, ಒಂದು ಹುಳ ನಾನು, ಆ ಮನೆಯಲ್ಲಿರುವ ಒಂದು ಸಣ್ಣ ಕ್ರಿಮಿ. ಯಾತರವ ನಾನಯ್ಯ ಇಂದಿರೇಶ ಅನ್ನುವಂತಹ ಅನುಸಂಧಾನ ಬರುವುದಕ್ಕೆ ಸಾಧ್ಯ ಇದೆ ಇಡೀ ವಿಶ್ವವನ್ನೇ ಭಗವಂತನ ಮನೆ ಅಂತ ಚಿಂತನೆ ಮಾಡಿಕೊಂಡಂತಹ ವ್ಯಕ್ತಿಗೆ. ಆ ದೃಷ್ಟಿಯಲ್ಲಿ ಭಾಗವತ ಆ ಚಿಂತನವನ್ನು ಮಾಡ್ರಿ ಅಂತ ಆದೇಶವನ್ನು ಮಾಡುತ್ತದೆ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಟಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ ದ್ವೇಜಾನುನೀಸುತಲಂ ವಿಶ್ವಮೂರ್ತೆಃ ಊರುದ್ವಯಂ ವಿತಲಂಚಾತಲಂಚ ಮಹೀತಲಂ ತಜ್ಜಘನಂ ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ. ಪಾತಾಳಮೇತಸ್ಯ ಹಿ ಪಾದಮೂಲಂ. ಪರಮಾತ್ಮನ ದೊಡ್ಡದಾದ ಒಂದು ಪ್ರತಿಮೆ, ಪಂಚಲೋಹದ ಪ್ರತಿಮೆ ಅಲ್ಲ ಇದು, ಶಿಲಾಮಯವಾದ ಪ್ರತಿಮೆ ಅಲ್ಲ, ಇದು ಲೋಕಮಯವಾದ ಪ್ರತಿಮೆ. ಪಾತಾಳ ಲೋಕವೇ ಒಂದು ಭಗವಂತನ ಪಾದಗಳಿದ್ದಂತೆ, ಅರ್ಥಾತ್ ಅದರಲ್ಲಿ ಪರಮಾತ್ಮನ ಪಾದದ ಸನ್ನಿಧಾನ ಇದೆ. ಆ ಪಾತಾಳ ಲೋಕ ಪರಮಾತ್ಮನ ಪಾದದಿಂದ ಹುಟ್ಟಿದ್ದು, ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿದ್ದು, ಅಲ್ಲಿ ಪರಮಾತ್ಮನ ಪಾದಗಳ ಸನ್ನಿಧಾನ ಇದೆ. ಹೀಗೇನೆ ಎಲ್ಲವನ್ನೂ ತಿಳಿದುಕೊಳ್ಳಿ. ಈ ಜಡವಾದ ಲೋಕಗಳೇ ದೇವರ ಕಾಲು ಅಂತ ತಿಳಿಯಬೇಡಿ. ದೇವರು ಜ್ಞಾನಾನಂದ ಸ್ವರೂಪ, ಅವನ ಶರೀರ ಜಡ ಅಲ್ಲ, ಆದರೆ ಈ ಜಡವಾದ ಲೋಕಗಳಲ್ಲಿ ಅವನ ಪಾದ ಇದೆ. ಈ ಲೋಕ ಅವನ ಪಾದದಿಂದ ಹುಟ್ಟಿದ್ದು, ಅವನ ಪಾದಗಳನ್ನು ಆಶ್ರಯಿಸಿಕೊಂಡು ನಿಂತಿದ್ದು ಎಂಬುದಾಗಿ ಭಾವಿಸಬೇಕು. ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಅವನ ಕಾಲಿನ ಮೇಲ್ಭಾಗ, ಪಾದದ ಬುಡದಲ್ಲಿ ಪಾತಾಳ ಆದರೆ ಪಾದದ ಮೇಲ್ಭಾಗ ಹಾಗೂ ಹಿಂಭಾಗದಲ್ಲಿ ಮಹಾತಲ. ರಸಾತಲಂ ವಿಶ್ವಸೃಜಸ್ಸು ಗುಲ್ಫೌ. 2 ಗಂಟುಗಳಲ್ಲಿ ರಸಾತಲ ಇದೆ, ಮೊಳಕಾಲಲ್ಲಿ ತಲಾತಲ ಇದೆ, ಮಂಡೆಗಳಲ್ಲಿ ಸುತಲ ಇದೆ, ತೊಡೆಯ ಕೆಳಭಾಗದಲ್ಲಿ ವಿತಲ, ಮೇಲ್ಭಾಗದಲ್ಲಿ ಅತಲ, ಅದರ ಮೇಲೆ ಮಹೀತಲ ಟೊಂಕದಲ್ಲಿದೆ, ಹೃದಯದಲ್ಲಿ ಅಂತರಿಕ್ಷ, ಅದರ ಮೇಲೆ ನಭಸ್ಥಲಂ ನಾಭಿ ಸರೋಗೃಣಂತಿ ಗ್ರೀವಾಮಹರ ವದನಂಬೈಜನೋಸ್ಯ. ಕಂಠದಲ್ಲಿ ಮಹರ್ಲೋಕ, ಆಮೇಲೆ ಜನಲೋಕ ಮುಖದಲ್ಲಿ, ತಪೋರರಾಟಿಂ ವಿದುರಾದಿಪುಂಸಃ ಲಲಾಟದಲ್ಲಿ ತಪೋಲೋಕ. ಸತ್ಯಂತು ಶೀರ್ಷಾಣಿ ಸಹಸ್ರಮೂರ್ಧ್ನಃ. ಸಹಸ್ರ ತಲೆ, ಸಹಸ್ರ ಅಂದರೆ ಅನಂತ, ಅನಂತ ತಲೆಗಳಿಂದ ಕೂಡಿದ ಆ ಭಗವಂತನ ಶಿರಸ್ಸಿನಲ್ಲಿ ಸತ್ಯಲೋಕ ಆಶ್ರಿತವಾಗಿದೆ. ಹೀಗೆ 14 ಲೋಕಗಳಿಗೆ ಆಶ್ರಯವಾದ, 14 ಲೋಕಗಳಿಗೆ ಜನಕವಾದ, 14 ಲೋಕಗಳಲ್ಲಿ ಸನ್ನಿಹಿತವಾದ ಆ ಭಗವಂತನ ಅವಯವಗಳನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ತಾತ್ಪರ್ಯ, ಇಡೀ ಜಗತ್ತನ್ನು ವ್ಯಾಪಿಸಿ ದೇವರಿದ್ದಾನೆ, ಈಶಾವಾಸ್ಯಮಿದಂ ಸರ್ವಂ ಅನ್ನುವ ಚಿಂತನವನ್ನು ಮಾಡಬೇಕು. ಈ ಚಿಂತನವನ್ನು ಯಾವಾಗ ಮಾಡಬೇಕು ಅಂತ ಕೇಳಿದರೆ, ಪ್ರತಿಯೊಂದು ಕರ್ಮದ ಕೊನೆಗೆ ಮಾಡಬೇಕು ಅಂತ ಹೇಳ್ತಾರೆ. ತಾವತ್ ಸ್ಥವೀಯ ಪುರುಷಸ್ಯ ರೂಪಂ
ಕ್ರಿಯಾವಸಾನೆ ಪ್ರಯತ ಸ್ಮರೇತ್. ಸಂಧ್ಯಾವಂದನ ಆಯಿತು, ಬೆಳಗ್ಗೆ ಎದ್ದು ಸ್ನಾನ ಮಾಡಿದಿರಿ, ಒಮ್ಮೆ ಸ್ಥೂಲ ರೂಪದ ಚಿಂತನ. ಸಂಧ್ಯಾವಂದನ ಆಯಿತು, ಸ್ಥೂಲ ರೂಪದ ಚಿಂತನ. ಭೋಜನ, ದೇವತಾರ್ಚನ, ಭೋಜನ, ಯಾವುದೇ ಒಂದು ಕರ್ಮವನ್ನು ಮಾಡಿದ ಮೇಲೆ ಈ ಸ್ಥೂಲ ರೂಪದ ಚಿಂತನವನ್ನು ಮಾಡ್ತಾ ಅದನ್ನು ರೂಢಿಸಿಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸಿನ ಎಲ್ಲ ಕಲ್ಮಶಗಳು ದೂರ ಆಗ್ತದೆ, ಅಹಂಕಾರ ಮಮಕಾರಗಳು ಮಾಯವಾಗ್ತವೆ, ಮನಸ್ಸು ಯಾವಾಗಲೂ ಭಗವಂತನಲ್ಲಿ ತಲ್ಲೀನವಾಗುತ್ತೆ ಎಂಬುದಾಗಿ ಶುಕಾಚಾರ್ಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದು ಸ್ಥೂಲವಾದ ರೂಪದ ಚಿಂತನ. ಇನ್ನು ಹೊರಗೆ ಮಾತ್ರ ಭಗವಂತನನ್ನು ಕಂಡರೆ ಪ್ರಯೋಜನ ಇಲ್ಲ. ಇಡೀ ಜಗತ್ತಿಗೆ ನಿಯಾಮಕನಾದ ಜಗದ್ವ್ಯಾಪಿಯಾದ ಪರಮಾತ್ಮ ಅವನೇ ನನ್ನ ಹೃದಯದಲ್ಲಿಯೂ ಇದ್ದಾನೆ ಅಂತ ತಿಳಿಯಬೇಕು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ. ಹೃದಯದಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಸೂಕ್ಷ್ಮ ರೂಪದಿಂದ ಜೀವನ ಹೃದಯದಲ್ಲಿಯೂ ದೇವರಿದ್ದಾನೆ. ಉತ್ತಮಾಧಿಕಾರಿಗಳು ಜೀವಸ್ವರೂಪದ ಹೃದಯದಲ್ಲಿಯೂ ಭಗವಂತನ ಚಿಂತನವನ್ನು ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿಗಳು ಬಾಹ್ಯವಾದ ಈ ಸ್ಥೂಲ ಶರೀರದ ಹೃದಯದಲ್ಲಿರುವ ಪರಮಾತ್ಮನನ್ನು ಚಿಂತನವನ್ನು ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಇಡೀ ಜಗವನ್ನು ವ್ಯಾಪಿಸಿ ಜಗದೀಶ ಇದ್ದಾನೆ ಅಂತ ತಿಳಿಯುವುದರ ಜೊತೆಗೆ ನನ್ನ ಹೃದಯ ಸಿಂಹಾಸನಾರೂಢನಾಗಿ, ನನ್ನೊಳಗೆ ಅಂತರ್ಯಾಮಿಯಾಗಿ, ನನಗೆ ಪ್ರೇರಕನಾಗಿ, ನನಗಾಗಿ ಒಂದು ರೂಪವನ್ನು ಮೀಸಲಿಟ್ಟು ನನ್ನನ್ನು ಕಾಪಾಡುವುದಕ್ಕೆ ಪರಮಾತ್ಮ ಇದ್ದಾನೆ ಎಂಬುದಾಗಿ ಆ ಭಗವಂತನ ಚಿಂತನವನ್ನು ಮಾಡಬೇಕು ಅಂತ. ಪರಮಾತ್ಮನನ್ನು ಒಂದೇ ಸಲ ಸಂಪೂರ್ಣ ಚಿಂತನವನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಏಕೈಕ ಶೋಂಗಾನಿ ಧಿಯಾ ವಿಭಾವಯೇತ್ ಪಾದಾದಿಯಾವದ್ಧಸಿತಂಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್ ಪರಂ ಪರಂ ಶುದ್ಧ್ಯತಿ ಧೀರಿ ಯಥಾ ಯಥಾ. ಪಾದವನ್ನು ಮಾತ್ರ ಚಿಂತನೆ ಮಾಡಬೇಕಂತೆ ನಮ್ಮ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದ ಮೊದಲನೆಯ ಅಧ್ಯಾಯದಲ್ಲಿ ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಒಂದೊಂದೇ ಅವಯವಗಳ ವರ್ಣನೆಯನ್ನು ಮಾಡಿದ್ದಾರೆ. ಪರಮಾತ್ಮನ ಪಾದಗಳು ಹೇಗಿದೆ ಅಂತ. ಅನಂತ ಸೂರ್ಯಪ್ರಕಾಶವಾದ ಆ ಭಗವಂತನ ಪಾದಗಳು ಶಂಖ ಚಕ್ರ ಮೊದಲಾದ ಅನೇಕ ಚಿಹ್ನಗಳಿಂದ, ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನಗಳಿಂದ ಕೂಡಿದ ಪರಮಾತ್ಮನ ಪಾದಗಳು. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ, ಮುಂದೆ ತೃತೀಯ ಸ್ಕಂಧದಲ್ಲಿ ಕೇಳುವವರಿದ್ದೀರಿ. ಹಾಗೆ ಭಗವಂತನ ಒಂದೊಂದು ಅವಯವಗಳ ಚಿಂತನವನ್ನು ಮಾಡಿ ರೂಢಿಸಿಕೊಂಡು ಪಾದ ಚೆನ್ನಾಗಿ ಧ್ಯಾನಕ್ಕೆ ಗೋಚರವಾಗಿದೆ ಎಂದ ಮೇಲೆ ಬರಬೇಕು. ಮೊಳಕಾಲು, ಮಂಡೆ, ತೊಡೆ ಹೀಗೆ ಒಂದೊಂದನ್ನೇ ಚಿಂತನೆ ಮಾಡ್ತಾ ಸಮಗ್ರವಾದ, ಅದಕ್ಕೆ ಧಾರಣ ಅಂತ ಕರೀತಾರೆ, ಸಂಪೂರ್ಣವಾದ ಭಗವಂತನ ರೂಪದ ಚಿಂತನವನ್ನು ಮಾಡುವುದಕ್ಕೆ ರೂಢಿಸಿಕೊಂಡ್ರೆ ಅದೇ ಧ್ಯಾನ ಅಂತಾಗತ್ತೆ. ಶ್ರಮಪಟ್ಟು ಆ ಪರಮಾತ್ಮನ ರೂಪದ ಚಿಂತನವನ್ನು ಮೊದಲ ಹಂತದಲ್ಲಿ ಮಾಡಬೇಕು. ಆಯಾಸ ಇಲ್ಲದೆ ಕಣ್ಣು ಮುಚ್ಚಿದರೆ ದೇವರ ರೂಪ ಕಣ್ಣು ಮುಂದೆ ನಿಲ್ಲುತ್ತೆ ಅಂದರೆ ಅದು ಸಮಾಧಿ. ಆ ಸಮಾಧಿಯ ಅವಸ್ಥೆಯಲ್ಲಿಯೂ ಬಾಹ್ಯ ಪ್ರಪಂಚದ ಅರಿವಿದ್ದರೆ ಅದು ಸಂಪ್ರಜ್ಞಾತ ಸಮಾಧಿ. ಆದರೆ ಒಮ್ಮೆ ಪರಮಾತ್ಮನ ಸಾಕ್ಷಾತ್ಕಾರ ಆದ ಮೇಲೆ ಮತ್ತೆ ಧ್ಯಾನಕ್ಕೆ ಇವನು ಕುಳಿತರೆ ಆಗ ಅಸಂಪ್ರಜ್ಞಾತ ಸಮಾಧಿ ಅಂತ ಬರುತ್ತೆ. ಅಸಂಪ್ರಜ್ಞಾತ ಸಮಾಧಿ ಅಂದರೆ ಪಕ್ಕದಲ್ಲೇ ಕುಳಿತು ನಗಾರಿ ಬಾರಿಸಿದರೂ ಇವನಿಗೆ ಕೇಳಿಸುವುದಿಲ್ಲ. ಏನು ಶಬ್ದ ಮಾಡಿದರು, ಏನು ಗಲಾಟೆ ಮಾಡಿದರು, ಏನು ಅನಾಹುತ ಆದರು, ಅಥವಾ ಏನೇ ಸುಗಂಧ ಬಂದರು, ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ಘಮಘಮ ವಾಸನೆ ಮೂಗಿನ ಹತ್ತಿರ ಹಿಡಿದ್ರು ಎಚ್ಚರ ಆಗೋದಿಲ್ಲ. ಅಷ್ಟು ಭಗವದ್ ದರ್ಶನದಲ್ಲಿ ಆನಂದವನ್ನು ಅನುಭವಿಸ್ತಾನೆ ಮನುಷ್ಯ ಆ ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯಲ್ಲಿ. ಶಮೀಕ ಋಷಿಗಳು ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದದ್ದಕ್ಕೆ ಪರೀಕ್ಷಿತರಾಜರು ಬಂದದ್ದು ಗೊತ್ತಾಗಿರಲಿಲ್ಲ ಅವರಿಗೆ, ಇದು ಅಸಂಪ್ರಜ್ಞಾತ ಸಮಾಧಿ ಅಂತ. ಈ ರೀತಿ ಅವಸ್ಥೆಗಳಿವೆ. ಇದನ್ನೆಲ್ಲ ಯಾಕೆ ಕೇಳಬೇಕು, ನಮಗೇನು ಮಾಡಲಿಕ್ಕಾಗಲ್ಲ, ಹಾಗೆ ಯಾಕಂತೀರ? ಇವತ್ತಿನಿಂದ ಕೇಳುವುದಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಮೊದಲು ಪ್ರಾಣಾಯಾಮಾದಿಗಳನ್ನು ಮಾಡಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಸ್ಥೂಲ ರೂಪದಲ್ಲಿ ದೇವರಿದ್ದಾನೆ ಅಂತ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಒಂದೊಂದು ಅವಯವಗಳ ಚಿಂತನವನ್ನು ಮಾಡುವ ರೂಢಿಯನ್ನು ಮಾಡಿಕೊಂಡ್ರೆ ಅವಶ್ಯವಾಗಿ ದೇವರು ಕೊಡ್ತಾನೆ. ನೋಡಿ, ಹರಕೆ ಹೊತ್ತು ಮಕ್ಕಳಾಗಬೇಕು ಅಂತ ಸೇವೆ ಮಾಡುವವರಿದ್ದಾರೋ ಇಲ್ಲೋ, ಗುಡಿ ಗುಂಡಾರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಶ್ರದ್ಧೆಯಿಂದ ಮಕ್ಕಳಾಗ್ತಾರೆ. ಮದುವೆಯಾಗದೇ ಇದ್ದವರು ಮದುವೆಗಾಗಿ, ಮಕ್ಕಳು ಪಾಸಾಗಬೇಕು ಅಂತ ಬೇರೆ ಬೇರೆ ಉದ್ದೇಶಗಳಿಂದ ಸೇವೆ ಮಾಡಿ ಆ ಹರಕೆ ಹೊತ್ತು ಸೇವಾಫಲವನ್ನು ಪಡೆದವರು ಬೇಕಾದಷ್ಟು ಜನ ಇದ್ದಾರೆ. ಅಂತೇನೆ
ಎಲ್ಲ ಮಠ ಮಂದಿರಗಳಲ್ಲಿ ಇಷ್ಟು ರಶ್ ಇದೆ. ಇಂತಹ ನಾಸ್ತಿಕ ಯುಗದಲ್ಲಿಯೂ ಕೂಡ ಬೇಕಾದಷ್ಟು ವೈಜ್ಞಾನಿಕವಾದಂತಹ ಪ್ರಗತಿ ಇದ್ದರೂ ಕೂಡ ಇನ್ನೂ ಶುದ್ಧವಾದ ಸನಾತನ ಧರ್ಮದ ಅಸ್ತಿತ್ವ ಅತ್ಯಂತ ಉನ್ನತ ಮಟ್ಟದಲ್ಲಿ ಎಂತಹ ರ್ಯಾಷನಲಿಸ್ಟಿನ ತಲೆಯಲ್ಲಿಯೂ ಉಳಿದಿದೆ ಅಂದರೆ ಅದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ, ಅದು ಅದರ ಪಾರಮಾರ್ಥಿಕತೆ, ಅದು ಅದರ ಸತ್ಯತೆ. ಹಾಗಾಗಿ ಅಷ್ಟು ಶ್ರದ್ಧೆಯಿಂದ ಸೇವೆಯನ್ನು ಮಾಡಿ ಫಲ ಪಡಿತೀರಲ್ವೋ, ಅದೇ ಶ್ರದ್ಧೆ, ಅದೇ ಭಕ್ತಿ, ಅದೇ ಒತ್ತಾಸೆಯಿಂದ ಏನಾದರೂ ಮಾಡಿ ಭಗವಂತನ ಧ್ಯಾನ ಆಗೋ ಹಾಗೆ ನನಗಾಗಲಿ ಅಂತ ಗುರುಗಳಿಗೆ ದೇವರಿಗೆ ಪ್ರದಕ್ಷಿಣೆ ಹಾಕಿ ಯಾಕೆ ಹಾಕಬಾರ್ದು? ಹಾಕಿದ್ದೀರಾ ಯಾರಾದರೂ? ಮದುವೆ ಸಲುವಾಗಿ, ಮಕ್ಕಳ ಸಲುವಾಗಿ, ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತ ಪ್ರದಕ್ಷಿಣೆ ಹಾಕಿದ ಹಾಗೆ ದೇವರ ಪಾದದ ಧ್ಯಾನ ನನಗೆ ಬರಲೇಬೇಕು. ಕಣ್ಣು ಮುಚ್ಚಿದರೆ ದೇವರಲ್ಲಿ ಭಕ್ತಿ ಇರಬೇಕು. ಏಕಾಗ್ರ ಮನಸ್ಸಿನಿಂದ ನಾನು ದೇವರ ಸೇವೆಯನ್ನು ಮಾಡೋ ಹಾಗಾಗಬೇಕು. ಆಚೆ ಈಚೆ ನನ್ನ ತಲೆ ಹೋಗಬಾರ್ದು. ಇದಕ್ಕಾಗಿ ಇಂಥ ಹರಕೆ ಹೊತ್ತು ಯಾರೂ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಬಹುರತ್ನ ವಸುಂಧರ ಬೇಕಾದಷ್ಟು ಜನ ಇರ್ಬೋದು, ಆದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಬೆರಳೆಣಿಕೆಯಲ್ಲಿದ್ದಾರೆ. ಅವಶ್ಯವಾಗಿ ದೇವರು ಆ ಸಾಧನೆಯನ್ನು ಮಾಡಿಸ್ತಾನೆ. ಇದು ನಮಗಲ್ಲ, ಯಾವುದೋ ಋಷಿಗಳ ಕಥೆ ಹೇಳ್ತಾರೆ ಅಂತ ತಿಳಿಯಬೇಡಿ. ಪರಿಪೂರ್ಣ ಮಟ್ಟದಲ್ಲಿ ಮಾಡೋದು ದೊಡ್ಡವರು, ಆದರೆ ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ಸ್ಮರಣೆಯನ್ನಾದರೂ ಮಾಡುವ ಪ್ರಯತ್ನವನ್ನು ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತವನ್ನು ನಾವು ಕೇಳಬೇಕು. ಕೇವಲ ಲೋಕಗಳು ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಭಗವಂತನ ಶರೀರದಿಂದಲೇ ಅವತಾರ ಮಾಡಿದ್ದಾರೆ, ಹುಟ್ಟಿದ್ದಾರೆ ಎನ್ನುವುದನ್ನು ಭಾಗವತ ವರ್ಣನೆ ಮಾಡಿದೆ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೌ ದಿಶಶ ಶ್ರೋತ್ರ ಮಮುಷ್ಯ ಶಬ್ದ ನ ಸತ್ಯದಸ್ತ್ರೌ ಪರಮಸ್ಯ ನಾಸೆ ಘ್ರಾಣಂಚ ಗಂಧೋ ಮುಖಮಗ್ನಿರಿದ್ಧ. ಇಂದ್ರಾದಿ ಎಲ್ಲ ದೇವತೆಗಳು, ಬ್ರಾಹ್ಮಣಾದಿ ಎಲ್ಲ ವರ್ಣಗಳು, ಎಲ್ಲ ಪಶುಗಳು, ಎಲ್ಲ ಪರ್ವತಗಳು, ಸಮುದ್ರಗಳು, ನದಿಗಳು ಎಲ್ಲವೂ ಭಗವಂತನಿಂದ ಹುಟ್ಟಿವೆ. ಕುಕ್ಷಿ ಸಮುದ್ರಾಹ ಗಿರಯೋಸ್ಥಿ ಸಂಘಾಹ. ಪರಮಾತ್ಮನ ಕುಕ್ಷಿಯಿಂದ, ಹೊಟ್ಟೆಯಿಂದ ಸಮುದ್ರ ಹುಟ್ಟಿದೆ. ಅಸ್ಥಿಗಳಿಂದ ಪರ್ವತಗಳು ಹುಟ್ಟಿವೆ. ಈಶಸ್ಯ ಕೇಶಾನ್ ವಿದುರಂಬುಹವಾಹಾನ್. ಪರಮಾತ್ಮನ ಕೇಶಗಳಿಂದ ಅತ್ಯದ್ಭುತವಾದ ಮೇಘಗಳ ನಿರ್ಮಾಣ ಆಗ್ತದೆ ಅಂತ. ಹೀಗೆಲ್ಲ ಬಹಳ ಸುಂದರವಾದ ಆ ಭಗವಂತನ ಸರ್ವಾಧಾರತ್ವದ ವರ್ಣನೆಯನ್ನೆಲ್ಲ ಮಾಡಿದ್ದಾರೆ. ಆ ತರಹದ ಧ್ಯಾನಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಈ ಧ್ಯಾನದ ಮಹಿಮೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಸಮಗ್ರವಾದಂತಹ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡುವ, ಅರ್ಥಾತ್ ಮೂಲತಃ ಬ್ರಹ್ಮಾಂಡ ನಿರ್ಮಾಣವನ್ನು ವಿಷ್ಣುವೇ ಮಾಡಿದರೂ ಅದರ ವಿಶೇಷವಾದಂತಹ ಒಳಗಿನ ಅಭಿವೃದ್ಧಿಯನ್ನು ಭಗವಂತನ ಪ್ರೇರಣೆಯಿಂದ ಮಾಡುವಂತಹ ನಾಲ್ಮೊಗದ ಬ್ರಹ್ಮದೇವರು, ಆ ಬ್ರಹ್ಮದೇವರು ಪೂರ್ವಕಲ್ಪದಲ್ಲಿ ಬ್ರಹ್ಮಾಂಡದ ನಿರ್ಮಾಣ ಹೇಗಾಗಿತ್ತು ಅದೇ ತರಹ ಈಗ ಮಾಡಬೇಕು. ಧಾತಾ ಯಥಾ ಪೂರ್ವಮಕಲ್ಪಯತ್. ಹಿಂದೆ ಹೇಗೆ ಸೃಷ್ಟಿಯಾಗಿತ್ತೋ ಹಿಂದಿನ ಕಲ್ಪದಲ್ಲಿ, ಮಧ್ಯದಲ್ಲಿ ಪ್ರಳಯ ಆಯಿತು, ಮತ್ತೆ ಈಗ ಬ್ರಹ್ಮಾಂಡದ ಸೃಷ್ಟಿಯಾಗಬೇಕು. ಹಿಂದೆ ಪರಮಾತ್ಮ ಹೇಗೆ ಬ್ರಹ್ಮಾಂಡದ ಸೃಷ್ಟಿ ಮಾಡಿದ್ದ ಹಾಗೆ ಈಗ ಮಾಡಿದ್ದಾನೆ. ಹಿಂದಿನ ಬ್ರಹ್ಮದೇವರು ಆಗ ಬ್ರಹ್ಮಾಂಡದಲ್ಲಿ ಏನು ವ್ಯವಸ್ಥೆ ಮಾಡಿದ್ರೋ ಅದನ್ನು ನಾನೀಗ ಮಾಡಬೇಕು. ಆದರೆ ಏನು ಮಾಡಿದ್ರವರು? ಸರ್ವಜ್ಞರು ಬ್ರಹ್ಮದೇವರು, ಆಲೋಚನೆ ಸರ್ವ ವಿಷಯಕ ಜ್ಞಾನ ಅವರಿಗಿದೆ. ಆದರೂ ಒಂದು ಕ್ಷಣ ಅವರು ಚಿಂತನೆ ಮಾಡಿದಾಗ ಏನು ಮಾಡಿದ್ರು ಅಂತ ಹೊಳೆಯದೇ ಇರುವಾಗ ಭಗವಂತನ ಧ್ಯಾನ ಮಾಡಿದ್ದಾರಷ್ಟೇ. ಆ ಧ್ಯಾನ ಮಾಡುವ ಮಾತ್ರದಿಂದ ಪೂರ್ವಕಲ್ಪದ ಎಲ್ಲ ವಿಷಯಗಳ ಸ್ಮರಣೆ ಅವರಿಗಾಗಿದೆ. ಇಡೀ ಬ್ರಹ್ಮಾಂಡದ ನಿರ್ಮಾಣವನ್ನು ಆ ಭಗವದ್ಧ್ಯಾನದ ಬಲದಿಂದ ಮಾಡಿದ್ದಾರೆ. ಏನು ಸಣ್ಣ ಸಣ್ಣ ಕೆಲಸಗಳಿಗೆ ಕೋರ್ಸ್ಗಳನ್ನೆಲ್ಲ ಮಾಡ್ತಾರೆ ಇತ್ತೀಚೆಗೆ. ಒಂದು ಬಡಿಸೋದಕ್ಕೆ ಕೋರ್ಸು, ಅಡುಗೆಗೆ ಒಂದು ಕೋರ್ಸು, ಅಲಂಕಾರ ಮಾಡಲಿಕ್ಕೆ ಒಂದು ಕೋರ್ಸು, ಇಂಟೀರಿಯರ್ ಡೆಕೋರೇಷನ್ ಅಂತಾರೆ, ಹೊರಗಿನ ಡೆಕೋರೇಷನ್ ಅಂತಾರೆ. ಅದು ಏನು ಇದು ಡೆಕೋರೇಷನ್ ಮಾಡಿದ್ದೀವಿ ಅಂತ ಬಾಯಿ ಬಿಟ್ಟು ಹೇಳಿದರೂ ಗೊತ್ತಾಗೋದಿಲ್ಲ. ಅಂಥ ಅವಲಕ್ಷಣ ಡೆಕೋರೇಷನ್ ಇರ್ತದೆ, ಅದಕ್ಕಾಗಿ ಒಂದು ಕೋರ್ಸು. ಇಂತಹ ದೊಡ್ಡ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡುವುದಕ್ಕೆ ಏನು ಕೋರ್ಸ್ ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಏವಂ ಪುರಾ ಧಾರಣಯಾತ್ಮ ಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್ ತಥಾ ಸಸರ್ಜೇದ ಮಮೋಘ ದೃಷ್ಟಿ ಯಥಾಪ್ಯಯಾತ್ ಪ್ರಾಕ್ ವ್ಯವಸಾಯ ಬುದ್ಧಿ. ಏನು ಅದ್ಭುತ ನೋಡಿ. ಬ್ರಹ್ಮಮಾನದಿಂದ ಒಂದು 100 ವರ್ಷದ ಗ್ಯಾಪ್ ಇದೆ. ಗ್ಯಾಪು ಅಂದರೆ 1 ದಿವಸ 2 ದಿವಸ ಅಲ್ಲ. ಪ್ರವಚನದ ಮೊದಲು ನೀವೇನಾದರೂ ಹೇಳಿದ್ರಿ, ಏನು ಹೇಳಿದ್ರಿ ಅಂತ ಕೆಳಗಿಳಿದ ಮೇಲೆ ನಾವು ಕೇಳ್ತೇವೆ, ಮರೆತು ಹೋಗಿರ್ತದೆ. ಬ್ರಹ್ಮದೇವರಿಗೆ ಬ್ರಹ್ಮಮಾನದಿಂದ ಒಂದು 100 ವರ್ಷ.
ಅಂದರೆ ನಮ್ಮ 14 ಮನ್ವಂತರಗಳು ಕಳೆದರೆ ಬ್ರಹ್ಮದೇವರ ಒಂದು ಹಗಲು. 4 ಯುಗಗಳು ಒಂದು ಮಹಾಯುಗ, 71 ಮಹಾಯುಗ ಒಂದು ಮನ್ವಂತರ, 14 ಮನ್ವಂತರ ಆದರೆ ಬ್ರಹ್ಮದೇವರ ಒಂದು ಹಗಲು, ಅಷ್ಟು ರಾತ್ರಿ. ಇಂತಹ ಒಂದು 100 ವರ್ಷ ಕಳೀಬೇಕು, ಅದು ಪ್ರಳಯ. ಅಷ್ಟು ಗ್ಯಾಪ್ ಇದೆ ಮಧ್ಯದಲ್ಲಿ. ಅಷ್ಟಾದರೂ ಭಗವಂತನ ಧ್ಯಾನ ಮಾಡಿದರಂತೆ ಬ್ರಹ್ಮದೇವರು. ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್, ಎಲ್ಲ ಸ್ಕ್ರೀನ್ ಮೇಲೆ ಬಂದ ಹಾಗೆ ಹೀಗೆ ಮಾಡಬೇಕು ಬ್ರಹ್ಮಾಂಡವನ್ನು ಅಂತ ಅವರಿಗೆ ಗೋಚರವಾಗಿದೆ. ಅಲ್ಲಿ ಇನ್ಯಾರೂ ಏನೂ ಹೇಳುವವರಿಲ್ಲ, ಕೇಳುವವರಿಲ್ಲ. ವಿಷ್ಣು ಹೇಳುವವನು, ಇವರು ಕೇಳುವವರು. ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅಷ್ಟೇ. ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾರೆ. ಇದು ಧ್ಯಾನದ ಮಹಿಮೆ. ಎಲ್ಲರಿಗೆ ಅಷ್ಟು ದೊಡ್ಡ ಯೋಗ್ಯತೆ ಅಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸತ್ಕರ್ಮಗಳನ್ನು ಮಾಡಿ, ಸಾಧನೆಯನ್ನು ಮಾಡಿ, ನಮ್ಮದೇ ಆದ ಮೋಕ್ಷವನ್ನು, ಸ್ವರೂಪಾನಂದಾವಿರ್ಭಾವವನ್ನು ಹೊಂದುವುದಕ್ಕಾದರೂ ನಮಗೆ ಸಾಧ್ಯ ಇದೆ. ಧ್ಯಾನ ಮಾಡಿ. ಧ್ಯಾನ ಮಾಡಬೇಕಾದ್ರೆ ಯಾರೋ ಏನೋ ಮಾತಾಡಿದರೆ ಮನಸ್ಸು ಆಚೆ ಈಚೆ ಹೋಗುತ್ತಲ್ಲ, ಏನು ಮಾಡಬೇಕು ಅಂತ ಪ್ರಶ್ನೆ. ಶುಕಾಚಾರ್ಯರಂದರು, ಏನಾದರೂ ಮಾತಾಡಲಿ, ಏನು ಮಾತಾಡಿದರೂ ಎಲ್ಲ ಮಾತುಗಳು ಕೂಡ ಆ ಭಗವಂತನ ಗುಣಗಳನ್ನೇ ಕೊಂಡಾಡ್ತವೆ, ಅವನ ಮಹಿಮೆಯನ್ನು ಕೊಂಡಾಡ್ತವೆ ಅಂತ ಚಿಂತನೆ ಮಾಡುವ ಒಂದು ರೂಢಿಯನ್ನು ಮಾಡಿಕೊ ಸಾಕು. ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮೌಸ್ತತ್ರ ನ ವಿಂದತೇರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಬಹಳ ಅದ್ಭುತವಾದಂತಹ ಮಾತನ್ನು ತಿಳಿಸಿಕೊಡ್ತಾರೆ. ಯಾವ ಶಬ್ದವನ್ನು ತೆಗೆದುಕೊಂಡರೂ ಆ ಶಬ್ದದ ಮುಖ್ಯವಾದ ಅರ್ಥ ಭಗವಂತನೇ. ಇಂದ್ರ ಅಂತ ಒಂದು ಶಬ್ದ, ವಿಶೇಷವಾಗಿ ವೈದಿಕ ಕರ್ಮಗಳನ್ನು ಮಾಡುವಾಗ ಇಂದ್ರ, ವರುಣ, ಚಂದ್ರ, ಬೇರೆ ಬೇರೆ ದೇವತೆಗಳ ಸ್ಮರಣೆಯನ್ನು ಮಾಡಿ ಅವರಿಗೆಲ್ಲ ಆಹುತಿಗಳನ್ನು ಸಮರ್ಪಣೆ ಮಾಡೋದು ಉಂಟು. ಆಗ ಶಾಸ್ತ್ರ ಹೇಳುತ್ತದೆ, ಒಂದು ಉದಾಹರಣೆ ಕೊಟ್ಟು ನೋಡಿ, ನಿನ್ನ ಹೆಸರು ಏನೋ ಒಂದಿದೆ, ಕೃಷ್ಣ. ರಾಮ ಅಂತ ಹೆಸರು ಅವನಿಗಿದೆ, ಅವನು ಆಚೆಗಿದ್ದಾನೆ, ನೀನು ಕೃಷ್ಣ ಇಲ್ಲಿ ಕುಳಿತಿದ್ದೀಯ. ಏನಪ್ಪ ರಾಮ ಹೇಗಿದ್ದಿ ಅಂದರೆ, ನೀನು ನನ್ನ ಕಡೆ ನೋಡೋದೇ ಇಲ್ಲ, ಯಾಕೆ ನಿನ್ನ ಹೆಸರು ರಾಮ ಅಲ್ಲ, ಕೃಷ್ಣ. ಅವನೂ ನನ್ನ ಕಡೆ ನೋಡೋದಿಲ್ಲ, ಯಾಕೆ ಅಂದರೆ ನಾನು ರಾಮ ಅಂತ ಕರಿತಾ ಇದ್ದೇನೆ, ಆದರೆ ಮುಖ ಈ ಕಡೆ ಮಾಡಿದ್ದೇನೆ. ಹೇಗಿದೆ ನೋಡಿ. ರಾಮ ನನ್ನನ್ನು ನೋಡಲಿಲ್ಲ, ಯಾಕೆಂದರೆ ನಾನು ಅವನ ಕಡೆ ನೋಡಿಲ್ಲ. ಕೃಷ್ಣ ನಾನು ನನಗೆ ಮಾತಾಡಿಸೋದಿಲ್ಲ, ಯಾಕೆ ಅಂದರೆ ನಾನು ಅವನನ್ನೇ ನೋಡ್ತಾ ಇದ್ದರೂ ಕರೆಯೋದ ರಾಮ ಅಂತ ಕರಿತಾ ಇದ್ದೇನೆ. ಓ, ಹಾಗಾದ್ರೆ ನಾನು ಇರಲಿಕ್ಕಿಲ್ಲ ಅಂತ ಅವನೂ ಬಿಟ್ಟ, ಇವನೂ ಬಿಟ್ಟ. ಈ ಸ್ಥಿತಿ ನಮ್ಮದಾಗತ್ತೆ. ಯಾಕೆ ಅಂದರೆ ನಾವೆಲ್ಲ ಇಂದ್ರ, ಚಂದ್ರ, ವರುಣ, ಬ್ರಹ್ಮ, ವಾಯು, ಹೀಗೆ ಅನೇಕ ಶಬ್ದಗಳಿಂದ ಆ ದೇವತೆಗಳ ಕಡೆಗೆ ಮುಖ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಅವರ ಹತ್ರ ಹೋಗ್ತೇವೆ. ಅವರಂತಾರೆ, ಈ ಯಾವ ಶಬ್ದಗಳಿಗೂ ನಾವು ಅರ್ಥನೇ ಅಲ್ಲ ಅಂತಾರೆ. ಯಾರನ್ನೋ ಕರಿತಾ ಇದ್ದೀನಿ ನೀನು, ಈ ಯಾವ ಶಬ್ದಗಳಿಗೂ ಮುಖ್ಯಾರ್ಥ ನಾವಲ್ಲ, ನಮ್ಮ ಕಡೆಗೆ ಬರಬೇಡ ಅಂತ. ಸರಿ, ವಿಷ್ಣು ನಮ್ಮನ್ನು ರಕ್ಷಣೆ ಮಾಡ್ತಾನ, ಅವನು ತಾನೇ ಎಲ್ಲ ಶಬ್ದಗಳ ಮುಖ್ಯಾರ್ಥ. ಅವನು ಕೈ ಬಿಟ್ಟುಬಿಡ್ತಾನೆ, ಯಾಕೆ ಅಂದರೆ ಇರೋದೆಲ್ಲ ನನ್ನ ಹೆಸರು, ಆದರೆ ಮುಖ ಆಚೆಗೆ ಮಾಡಿದ್ದಾನೆ ಇವನು, ನನ್ನ ಕಡೆಗೆ ನೋಡೋದೇ ಇಲ್ಲ, ನಾನೇ ಯಾಕೆ ಇವನಿಗೆ ಉದ್ಧಾರ ಮಾಡಬೇಕು ಅಂತ. ಹಾಗಾದರೆ ಈಚೆಯೂ ಇಲ್ಲ, ಆಚೆಯೂ ಇಲ್ಲ, ಅಂತಹ ಸ್ಥಿತಿ ನಮ್ಮದಾಗತ್ತೆ. ನಿಜವಾಗಿ ಆ ಶಬ್ದದ ಅರ್ಥ ಯಾರು? ವಿಷ್ಣು. ಹಾಗಾದರೆ ಅವನ ಕಡೆಗೆ ಮುಖ ಮಾಡಿ ಅವನೇ ಸರ್ವೋತ್ತಮ ಅಂತ ತಿಳಿದು ಈ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಿಷ್ಣುವೇ ಈ ಶಬ್ದದ ಪರಮ ಮುಖ್ಯಾರ್ಥ ಅಂತ ತಿಳಿದು ಆ ಭಗವಂತನನ್ನು ಆರಾಧಿಸಿದರೆ ಭಗವಂತನೂ ವರ ಕೊಡ್ತಾನೆ, ಈ ದೇವತೆಗಳು ಖುಷಿಯಿಂದ ವರ ಕೊಡ್ತಾರೆ, ಇಬ್ಬರಿಂದಲೂ ಲಾಭ ಆಗತ್ತೆ. ನಮ್ಮೊಳಗಿದ್ದ ದೇವರನ್ನು ಉಪಾಸನೆ ಮಾಡಿದ, ನಿಜವಾಗಿ ನಮ್ಮಪ್ಪನೇ ಎಲ್ಲ ಶಬ್ದಗಳಿಂದ ವಾಚ್ಯ, ಅವನ ಉಪಾಸನೆ ಮಾಡಿದ್ದಾನೆ ಅಂತ ಅತ್ಯಂತ ಪ್ರೀತಿಯಿಂದ ವರ ಕೊಡ್ತಾರೆ ದೇವತೆಗಳು. ಸತ್ಯವನ್ನು ತಿಳಿದು ನನ್ನನ್ನೇ ಭಜಿಸಿದ ಅಂತ ದೇವರೂ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಶಬ್ದದ ಮುಖ್ಯಾರ್ಥ ಯಾರೋ ಅವರನ್ನು ತಿಳಿಯದೆ ಯಾರನ್ನೋ ಭಜಿಸಬೇಡಿ. ಜೊತೆಗೆ ಲೌಕಿಕ ವ್ಯವಹಾರದಲ್ಲಿ ನಾವು ನೋಡೋದಾದರೂ ಕೂಡ ಏನೇ ಶಬ್ದ ಜಪ ಮಾಡ್ತಾ ಕುಳಿತಿರ್ತೇವೆ, ಯಾರೋ ಬಂದರು ಅಂತ ಹೇಳ್ತಾರೆ, ಯಾರೋ ಮನುಷ್ಯ ಬಾಗಿಲ ತಟ್ತಾನೆ, ಒಳಗೆ ಬಂದರು ಅಂತ ಒದರ್ತಾರೆ. ಆ ಶಬ್ದ ನಮ್ಮನ್ನು ಸ್ವಲ್ಪ ಬೇರೆ ಕಡೆಗೆ ಮನಸ್ಸು ಹೋಗೋ ಹಾಗೆ ಮಾಡುತ್ತೆ. ಬಂದರು ಅಂದರೆ ಏನು? ಅವರ ಕಾಲಿನಲ್ಲಿದ್ದು ಪರಮಾತ್ಮ ಅವರಿಗೆ ಹೆಜ್ಜೆ ಇಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರು ಬಂದವರು ಬಳಗದವರಾಗಿದ್ದರೆ ಆ ಬಳಗದವರಿಗೆ ನಮ್ಮ ಬಗ್ಗೆ, ನಮಗೆ ಅವರ ಬಗ್ಗೆ ಪ್ರೀತಿಯನ್ನು ಕೊಟ್ಟವನು ದೇವರು.
ನಿಮಗೆ ಬಂದವನು ಯಾರೋ, ನಿಮ್ಮ ತಲೆ ಮಾತ್ರ ದೇವರ ಹತ್ರ ಹೋಗಬೇಕು. ನಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅವನು ಪ್ರೀತಿ ಬಾಂಧವ್ಯಗಳಿಂದ ಬಂದಿದ್ದಾನಲ್ಲ, ಆ ಪ್ರೀತಿ ಕೊಟ್ಟವನು ದೇವರು ಅಂತ ತಿಳಿಯಿರಿ. ಗತಿರಿತಿ ಪಾದಯೋಹೋ, ನಡೆದು ಬಂದನಲ್ಲ ಅಷ್ಟು ದೂರ, ಅವನ ಕಾಲಲ್ಲಿದ್ದು ನಡೆದು ನಡೆಸಿದವನ ಆ ಪರಮಾತ್ಮ. ಅವನೇನೋ ಉಪಕಾರ ಮಾಡುವುದಕ್ಕೆ ಬಂದನಲ್ಲ ತನ್ನ ಕೈಗಳಿಂದ, ಕರ್ಮೇತಿ ಹಸ್ತಯೋಹೋ, ಅವನ ಕೈಗಳಿದ್ದದ್ದು ಉಪಕಾರ ಮಾಡುವವನು ದೇವರು ಅಂತ. ಅಂದರೆ ಬಂದವನು ಯಾರೋ XYZ. ಆದರೆ ನೀವು ಸ್ಮರಣೆ ಮಾಡಿದ್ದು ಆ ಭಗವಂತನನ್ನು. ಎಕ್ಸ್ರೇಗೆ ಕ್ಷ ಕಿರಣಗಳು ಅಂತ, ಎಕ್ಸ್ ಅನ್ನುವುದನ್ನು ಕ್ಷ ಅಂತ ಅದನ್ನು ಟ್ರಾನ್ಸ್ಲಿಟ್ರೇಷನ್ ಮಾಡೋದು. ಹಾಗಾಗಿ ಕ್ಷ ಅಂದರೆ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ಕ್ಷ ಎಂಬ ಶಬ್ದಕ್ಕೆ ನರಸಿಂಹದೇವರು ಅಂತ, ಯಾರೋ XYZ ಅಲ್ಲ, ಬಂದವನು ಕ್ಷ, ಅವನು ನರಸಿಂಹ. ಆ ಭಗವಂತನ ಸ್ಮರಣೆಯನ್ನು ನೀವು ಮಾಡಿದರೆ ವ್ಯವಹಾರದೊಳಗಿನ ಯಾವುದೇ ಮಾತು, ಏನೇ ವ್ಯಕ್ತಿಯನ್ನು ಹೇಳಲಿ, ಯಾವುದೇ ಕ್ರಿಯೆಯನ್ನು ಹೇಳಲಿ, ಯಾವುದೇ ಘಟನೆಯನ್ನು ಹೇಳಲಿ, ಆ ಕ್ರಿಯೆ, ಆ ಘಟನೆ, ಆ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿರುವ ಭಗವಂತನ ಅದ್ಭುತವಾದ ಕೈವಾಡವನ್ನು ಸ್ಮರಣೆ ಮಾಡಿದರೆ ನಿಮ್ಮ ಮನಸ್ಸು ದೇವರಲ್ಲಿ ಇದ್ದ ಹಾಗೆ ಆಯಿತು. ಆ ರೀತಿ ರೂಢಿಯನ್ನು ಮಾಡಿಕೊಳ್ಳಿ ಅಂತ ಉಪದೇಶ ಮಾಡ್ತಾರೆ. ಅತಃ ಕವಿರ್ನಾಮ ಸುಯಾವದರ್ಥ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇನ ಯತೇತ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಏನು ಮಾತಾಡಬಾರ್ದ ಲೌಕಿಕ ವ್ಯವಹಾರ, ಯಾವಾಗಲೂ ದೇವರ ಬಗ್ಗೆ ಮಾತಾಡ್ತಾ ಇದ್ದರೆ ಕೆಲಸ ಆಗೋದು ಹೇಗೆ? ಅದಕ್ಕೆ ಭಾಗವತ ಉತ್ತರ ಕೊಡ್ತದೆ. ಎಷ್ಟು ಕೆಲಸ ಇದೆ ಅಷ್ಟೇ ಮಾತಾಡಿ. ನಾನುಧ್ಯಾಯೇತ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿ ತತ್. ಈಗ ನೋಡಿ, ನಿಮ್ಮ ಸ್ವಂತ ಮನೆಯ ಪಾತ್ರೆಗಳು, ಮನೆಯ ವಸ್ತುಗಳು, ನಿಮ್ಮ ಬಟ್ಟೆಗಳು ನಿಮಗೆ ಯಾವಾಗ ಬೇಕೋ ಉಟ್ಟುಕೊಳ್ಳಿ, ಯಾವಾಗ ಬೇಕೋ ಬಳಸಿಕೊಳ್ಳಿ ಪಾತ್ರೆಗಳನ್ನು. ಆದರೆ ಇನ್ನೊಬ್ಬರ ಮನೆ ಪಾತ್ರೆ ಅಂತಾದರೆ ಎಷ್ಟು ಕೆಲಸ ಇದೆ ಅಷ್ಟು ಬಳಸಿ ಆಮೇಲೆ ಅವರಿಗೆ ವಾಪಸ್ ಕೊಡಬೇಕಲ್ವೋ? ಶಬ್ದಗಳು ನಿಮ್ಮದಲ್ಲ, ನಿಮ್ಮದೂ ಅಲ್ಲ, ನಿಮ್ಮ ಅಪ್ಪನದೂ ಅಲ್ಲ, ನಿಮ್ಮ ತಾತನದೂ ಅಲ್ಲ, ಮತ್ತು ಯಾರದು? ಎಲ್ಲರ ಅಪ್ಪನದು. ನಿಮ್ಮಪ್ಪನದು ಅಲ್ಲ, ನಮ್ಮ ಅಪ್ಪನದು ಅಲ್ಲ, ಎಲ್ಲರ ಅಪ್ಪ ಜಗದೊಡೆಯನಾದ ಭಗವಂತನದು ಶಬ್ದಗಳು. ಆ ಶಬ್ದಗಳನ್ನು ಬಾಡಿಗೆ ತೆಗೆದುಕೊಂಡದ್ದು ನಾವು. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ, ಮತ್ತೆ ಮೌನ ತಾಳಿ ಭಗವಂತನ ಚಿಂತನೆ ಮಾಡಿ. ವ್ಯರ್ಥ ಮಾತುಗಳನ್ನು ಆಡಬೇಡಿ. ಅಷ್ಟಕ್ಕೂ ಪರಮಾತ್ಮ ನಿಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಬಹಳ ಗಂಭೀರವಾದ ಮಾತನ್ನು ಯಾದವಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ವ್ಯರ್ಥ ಮಾತುಗಳನ್ನು ಆಡಿದರೆ ಸಮಯ ಹೋಗತ್ತೆ ಅಲ್ಲ, ನರಕವಾಗ್ತದೆ ಅಂತ ಹೇಳ್ತಾರೆ. ವ್ಯರ್ಥ ಮಾತುಗಳು ಸ್ವಾತ್ಮಃ ಸ್ಮೃತಃ. ಯಾದವಾರ್ಯರು ಹೇಳುವುದು ಅಂದರೆ ಆಚಾರ್ಯರ ಶಬ್ದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ. ಶ್ರೀಮದಾಚಾರ್ಯರ ಶಬ್ದ ಸ್ವಾತ್ಮಃ. ಅವನು ತನ್ನ ಕೊಲೆಯನ್ನು ತಾನು ಮಾಡಿಕೊಳ್ತಾನೆ ವ್ಯರ್ಥ ಮಾತನಾಡುವವನು. ಸಮಯದ ಕೊಲೆಯೂ ಹೌದು, ಅವನ ಭವ್ಯವಾದ ಭವಿತವ್ಯದ ಕೊಲೆ. ಆ ಮಹಾಪಾಪದಿಂದ ನರಕಕ್ಕೆ ಹೋಗ್ತಾನೆ. ಸಾರ್ಥಕವಾದ ಮಾತುಗಳನ್ನು ಆಡಬೇಕು. ಉಳಿದ ಹೊತ್ತೆಲ್ಲ ದೇವರ ಮಹಿಮೆಯನ್ನು ಕೊಂಡಾಡಬೇಕು, ದೇವರ ಸ್ತೋತ್ರಗಳನ್ನು ಹೇಳಬೇಕು, ಧ್ಯಾನ ಮಾಡಬೇಕು ಎಂಬ ಸಂದೇಶವನ್ನು ಶುಕಾಚಾರ್ಯರು ಕೊಡ್ತಾರೆ. ಒಂದೊಂದು ಸಂದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿ. ಕೇಳುವುದರಲ್ಲಿಯೇ ಕಳೆದ ಎಲ್ಲೋ ಮಾಡುವುದೆಂದೇಳೆಲೋ ಮನವೇ, ದಾಸರ ಮಾತನ್ನು ನೆನಪಿಸಿಕೊಳ್ಳಿ. ಆ ಭಗವಂತನನ್ನು ಈ ಕ್ಷೇತ ಚಿಂತಾಮಯಮೇನಮೀಶ್ವರಂ, ಆ ಪರಮಾತ್ಮ ಚಿಂತಿತಾರ್ಥಪ್ರದ, ಏನು ಬೇಡಿದ್ದನ್ನು ಕೊಡುವುದಕ್ಕೆ ಸಮರ್ಥನಾಗಿದ್ದಾನೆ ಎನ್ನುವ ವಿಶ್ವಾಸ ದೇವರ ಬಗ್ಗೆ ಇರಲಿ. ರಕ್ಷತೀತ್ಯೇವ ವಿಶ್ವಾಸ. ತಮ್ಮ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತೂ ಪರಮಶ್ಚ ಯತ್ರ. ನಾವಿಷ್ಟೆಲ್ಲ ಧರ್ಮ ಮಾರ್ಗದಲ್ಲಿದ್ದೇವೆ, ಏನಾಗತ್ತೋ ಒಂದು ಕಲ್ಲು ಒಗೆದು ನೋಡೋಣ, ಆದ್ರೆ ಆಯಿತು, ಇಲ್ಲದೇ ಇದ್ದರೆ ಇಲ್ಲ, ಹೀಗೆಲ್ಲ ಅಲ್ಲ. ಒಬ್ಬ ಗುರುಗಳು ಒಬ್ಬ ಶಿಷ್ಯನ ಕೈಯಲ್ಲಿ ಏನೋ ಅಭಿಮಂತ್ರಣ ಮಾಡಿ ಕೊಟ್ರಂತೆ, ನೀನು ತೊಗೊಂಡು ಹೋಗು. ಎದಕ್ಕೆ? ಅವನು ಸಮುದ್ರದಲ್ಲಿ ನೌಕೆಯಲ್ಲಿ ಕುಳಿತು ಹೋಗಬೇಕಾಗಿತ್ತು. ಭಾರೀ ಗಾಳಿ, ಬಿರುಗಾಳಿ, ಏನು ಬೇಕಾದ್ದು ಬರ್ತದೆ ಸಮುದ್ರದ ಮಧ್ಯದಲ್ಲಿ ಹೋಗುವಾಗ. ಅಂಥದ್ರೊಳಗೆ ಏನಾದರೂ ಅಪಾಯ ಆಗಬಾರ್ದು, ನನಗೇನಾದರೂ ಮಂತ್ರಿಸಿ ಕೊಡಿ ಅಂತ. ಸರಿ ಅಂತ ಮಂತ್ರಿಸಿ ಕೊಟ್ಟರು. ಇದನ್ನು ತೆಗಿಬೇಡ, ಹೀಗೆ ಇಟ್ಕೋ, ಸ್ಮರಣೆ ಮಾಡು, ದೇವರ ಅನುಗ್ರಹ ಮಾಡ್ತಾನೆ. ಗುರುಗಳು ಕೊಟ್ಟಿದ್ದಾರೆ, ಇದರಿಂದ ನನಗೆ ಒಳ್ಳೆಯದಾಗತ್ತೆ ಎನ್ನುವ ವಿಶ್ವಾಸದಿಂದ ಹೊರಟ. ಸುರಕ್ಷಿತವಾಗಿ ಹೊರಟಿದ್ದ. ಏನು ಬಿರುಗಾಳಿ ಬಂದು ಏನೂ ಆಗಲಿಲ್ಲ. ಹಾಗೇ ಹೊಯ್ದಾಡ್ತಾ ಇದ್ದರೂ ಕೂಡ ಮುಳುಗಿಸಿಲ್ಲ, ಇವನನ್ನು ದಾಟಿಸ್ತಾ ಇದೆ, ಹೋಗ್ತಾ ಇದ್ದಾನೆ. ಇನ್ನೇನು ಹತ್ತಿರ ಬಂದಿದೆ ದಂಡೆ, ದಡ ಸೇರಬೇಕು. ಕುತೂಹಲ ಅವನಿಗೆ, ಏನಾದರೂ ಕೊಟ್ಟಿದ್ದಾರೆ, ಇದು ಇಷ್ಟು ಚಿಕ್ಕ ಪದಾರ್ಥ ಇದೆ, ಇದರೊಳಗೆ ಏನಿರ್ಬೋದು?
ಅಂಥ ಏನು ಶಕ್ತಿಯನ್ನು ತುಂಬಿದ್ದಾರೆ ಇದರೊಳಗೆ ಗುರುಗಳು ಅಂತ ನೋಡಿಬಿಡೋಣ ಅಂತ ತೆಗೆದ. ಗುರುಗಳು ಏನು ಮಾಡಿರಲಿಲ್ಲ, ಅದರಲ್ಲಿ ಶ್ರೀರಾಮ್ ಅಂತ ಬರೆದಿದ್ದರಷ್ಟೇ. ಅದು ರಾಮನಾಮದ ಬಲ ಅದು. ಆದರೆ ರಾಮನಾಮದ ಬಲ ಅದ್ಭುತ ಬಲ. ಪದ್ಮಪುರಾಣ ವರ್ಣನೆ ಮಾಡ್ತದೆ. ಸಕಲ ಉಪನಿಷತ್ತಿನ ವೇದಗಳ ಇತಿಹಾಸ ಪುರಾಣಗಳ ಸಾರ ರಾಮ ಎಂಬ 2 ಅಕ್ಷರದಲ್ಲಿದೆ, ಶ್ರೀರಾಮ ಎಂಬ 3 ಅಕ್ಷರಗಳಲ್ಲಿದೆ. ಅದು ಸತ್ಯ. ಆದರೆ ಇವನಿಗೆ ಅಲ್ಲಿಯವರೆಗೆ ವಿಶ್ವಾಸ ಇತ್ತು. ಅದನ್ನು ನೋಡಿದ ಮೇಲೆ ಇಷ್ಟೇನ ಬರೆದು ಕೊಟ್ಟದ್ದು, ಇದು ಹೇಗೆ ನನ್ನನ್ನು ರಕ್ಷಣೆ ಮಾಡ್ತದೆ ಅಂತ ಮುಳುಗೆ ಹೋದ. ಎಲ್ಲಿಯವರೆಗೆ ವಿಶ್ವಾಸ ಇತ್ತೋ ಅಲ್ಲಿಯವರೆಗೆ ಅವನನ್ನು ಅದು ಕಾಪಾಡಿತು. ತಮ್ಮ ನಿರವೃತೋ ನಿಯತಾರ್ಥೋ ಭಜೇತ್. ಆ ವಿಶ್ವಾಸ ಬೇಕು. ಏತಮಿತ ಪ್ರೇತ್ಯ ಅಭಿಸಂಭವಿತಾಸ್ಮಿ ಅಂತ, ದೇವರು ನನಗೆ ರಕ್ಷಣೆ ಮಾಡುತ್ತಾನೆ ಅಂತ, ಆಗ ಭಗವಂತನ ರಕ್ಷಣೆ ಇರುತ್ತೆ ಎಂಬುದಾಗಿ ಶುಕಾಚಾರ್ಯರು ಉಪದೇಶವನ್ನು ಮಾಡುತ್ತಾರೆ. ಆ ಪರಮಾತ್ಮನನ್ನು ಹೊಂದಬೇಕಾದಂತಹ ವ್ಯಕ್ತಿ ಧ್ಯಾನವನ್ನು ಮಾಡಿದ ಮೇಲೆ ಸಮಾಧಿ ಆದ ಮೇಲೆ, ಹಾಗೆ ಶ್ರೀಮದ್ ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ನ್ಯಾಯದೀಪಿಕಾದಲ್ಲಿ ಕ್ರಮವನ್ನು ಹೇಳ್ತಾರೆ. ಸಾಮಾನ್ಯ ಭಕ್ತಿ ಮನುಷ್ಯನಿಗೆ ಇರುತ್ತದೆ. ಗುರುಗಳ ಉಪದೇಶದಿಂದ ಶಾಸ್ತ್ರದ ಶ್ರವಣ ಮನನಗಳನ್ನು ಮಾಡ್ತಾನೆ, ಭಕ್ತಿ ಪಕ್ವ ಆಗ್ತದೆ, ಧ್ಯಾನ ಮಾಡ್ತಾನೆ, ಅದರಿಂದ ಪರಿಪಕ್ವ ಭಕ್ತಿ ಬರ್ತದೆ, ಇನ್ನಷ್ಟು ಭಕ್ತಿ ಗಟ್ಟಿಯಾಗುತ್ತೆ. ಆಮೇಲೆ ಅಪರೋಕ್ಷ ಜ್ಞಾನವಾಗ್ತದೆ, ಅದರಿಂದ ಅತಿ ಪರಿಪಕ್ವ ಭಕ್ತಿ ಬರ್ತದೆ. ಆ ಅತಿ ಪರಿಪಕ್ವ ಭಕ್ತಿಯಿಂದ ಮೋಕ್ಷವಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಾಧಿಯನ್ನು ಧ್ಯಾನವನ್ನು ಮಾಡಿ ಆ ಪರಿಪಕ್ವವಾದ ಭಕ್ತಿಯಿಂದ ಯಾವಾಗ ವಿಶೇಷವಾಗಿ ಧ್ಯಾನವನ್ನು ಮಾಡ್ತಾನೋ ಆಗ ಅಪರೋಕ್ಷ ಜ್ಞಾನವಾಗ್ತದೆ. ಅಪರೋಕ್ಷ ಜ್ಞಾನವಾದ ಮೇಲೆ ಈ ಶರೀರದಿಂದ ಉತ್ಕ್ರಮಣ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಜೀವ. ಶರೀರದಿಂದ ಉತ್ಕ್ರಾಂತಿಯನ್ನು ಹೊಂದಿ ಮೋಕ್ಷಕ್ಕೆ ಹೋಗಬೇಕಾದರೆ ಜೀವರಾಶಿಗಳಲ್ಲಿ 2 ಪ್ರಭೇದ ಇದೆ. ಕೆಲವರು ವಾಯುಜಯ ಯೋಗ ಮಾರ್ಗದಿಂದ ಮೋಕ್ಷಕ್ಕೆ ಹೋಗುವವರು ಕೆಲವರಿದ್ದಾರೆ, ಇನ್ನು ಕೆಲವರು ಭಕ್ತಿ ಮಾರ್ಗದಿಂದ ಹೋಗುವವರಿದ್ದಾರೆ. ಭಕ್ತಿ ಮಾರ್ಗದಿಂದ ಹೋಗುವವರು ಭಕ್ತಿಯಿಂದ ದೇವರ ಧ್ಯಾನ ಮಾಡುತ್ತಾರೆ, ದೇವರೇ ಅವರನ್ನು ಶರೀರದಿಂದ ಉತ್ಕ್ರಮಣ ಮಾಡಿಸ್ತಾನೆ. ಆದರೆ ಯೋಗ ಮಾರ್ಗದಿಂದ ಯಾರು ಸಾಧನೆಯನ್ನು ಮಾಡುತ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಅವರಿಬ್ಬರಲ್ಲಿ ಡಿಫರೆನ್ಸ್ ಹೇಳ್ತಾರೆ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ. ಇದೇ ಭಾಗವತದ ಉದಾಹರಣೆಯನ್ನು ಮಾಡಿ, ಪಾನೇನ ತೇ ದೇವ ಕಥಾ ಸುಧಾಯ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾತ್ವಾ ಪುರಕುಂಠಧಿಷ್ಣ್ಯಂ ತಥಾ ಪರೇತ್ವಾತ್ಮ ಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನತು ಸೇವಯಾತೆ. ಯೋಗ ಮಾರ್ಗದಿಂದ ಮೋಕ್ಷಕ್ಕೆ ಹೋಗುವವರು ಬೇಗ ಮೋಕ್ಷಕ್ಕೆ ಹೋಗ್ತಾರೆ, ಕಷ್ಟಪಟ್ಟು ಹೋಗ್ತಾರೆ, ಬೇಗ ಹೋಗ್ತಾರೆ. ಆದರೆ ಮೋಕ್ಷದಲ್ಲಿ ಅವರಿಗೆ ಸುಖ ಒಂಚೂರು ಕಡಿಮೆ. ಲಾಭ ಏನವರಿಗೆ? ಬೇಗ ಮೋಕ್ಷ ಸಿಗತ್ತೆ ಅನ್ನುವುದು ಲಾಭ. ಸಾಧನೆ ಮಾಡುವಾಗ ಕಷ್ಟ ಇದೆ, ಮೋಕ್ಷದ ಸುಖದಲ್ಲಿ ಸ್ವಲ್ಪ ಕಡಿಮೆ ಇದೆ. ಕಡಿಮೆ ಅಂದರೆ ಬಹಳ ಕಡಿಮೆ ಅಂತಲ್ಲ, ಸ್ವಲ್ಪ ಕಡಿಮೆ ಇದೆ. ಆದರೆ ಮೋಕ್ಷ ಮಾತ್ರ ಬೇಗ ಆಗತ್ತೆ, ಸಂಸಾರ ಬೇಗ ಹೋಗುತ್ತೆ. ಭಕ್ತಿ ಮಾರ್ಗದವರಿಗೆ ಸುಲಭ, ಕಷ್ಟ ಏನು ಬಹಳ ಇಲ್ಲ, ಬಹಳ ಪ್ರಾಣಾಯಾಮಾದಿಗಳನ್ನು ಇವರೇನು ಮಾಡೋದಿಲ್ಲ. ಮಾರ್ಗ ಸುಲಭ, ಆದರೆ ವಿಳಂಬ, ಸ್ವಲ್ಪ ನಿಧಾನವಾಗಿ ಮೋಕ್ಷ ಆಗೋದು. ಆದರೆ ಮೋಕ್ಷದಲ್ಲಿ ಸುಖ ಮಾತ್ರ ಇವರಿಗೆ ಜಾಸ್ತಿ. ಈ ರೀತಿ ಯೋಗ ಮಾರ್ಗ ಹಾಗೂ ಭಕ್ತಿ ಮಾರ್ಗಗಳಲ್ಲಿ ವ್ಯತ್ಯಾಸ ಇದೆ. ಆ ಯೋಗ ಮಾರ್ಗದಿಂದ ಯಾರು ಮೋಕ್ಷಕ್ಕೆ ಹೋಗಬೇಕು, ದೇಹದಿಂದ ಉತ್ಕ್ರಾಂತರಾಗಬೇಕು ಅಂತ ಬಯಸ್ತಾರೋ, ತಮ್ಮ ಪಾದದ ಹಿಂಭಾಗ ಪಾರ್ಷ್ಣಿ, ಆ ಸ್ವಪಾರ್ಷ್ಣಿನಾ ಪೀಡ್ಯ ಗುದಂ ತಥೋ ನೀಲಂ, ಆ ಪಾದದ ಹಿಂಭಾಗದಿಂದ ಹಿಂಬಡದಿಂದ ತಮ್ಮ ಗುದದ್ವಾರವನ್ನು ಬಂಧನ ಮಾಡಿ ಆ ಮೂಲಾಧಾರ ಚಕ್ರದಿಂದ ವಾಯುವನ್ನು ಕ್ರಮವಾಗಿ ಮೇಲೆ ತೆಗೆದುಕೊಂಡು ಬರಬೇಕು. ಆ ವಾಯುವಿನ ಜೊತೆಗೇನೆ ಜೀವ ಮೇಲೆ ಬರ್ತಾ ಹೋಗ್ತಾನೆ. ಒಂದು ವ್ಯಾಖ್ಯಾನದ ಪ್ರಕಾರ, ಇದರಲ್ಲಿ ಅನೇಕ ವ್ಯಾಖ್ಯಾನಗಳಲ್ಲಿ ಅನೇಕ ರೀತಿಗಳನ್ನು ಹೇಳಿದ್ದಾರೆ. ಯಾದವಾರ್ಯರ ವ್ಯಾಖ್ಯಾನದ ಪ್ರಕಾರ ನಾವು ಈಗ ಪ್ರವಚನವನ್ನು ಮಾಡ್ತಾ ಇರೋದು, ಆ ಮೂಲಾಧಾರದಲ್ಲಿರುವ ಚತುರ್ದಲ ಪದ್ಮ, ಅಲ್ಲಿಂದ ನಾಭಿಯಲ್ಲಿರುವಂತಹ ಷಡ್ದಲ ಪದ್ಮಕ್ಕೆ ವಾಯುವನ್ನು ಕರೆದುಕೊಂಡು ಬರಬೇಕು. ಅಲ್ಲಿಂದ ಹೃದಯದಲ್ಲಿರುವ ಅಷ್ಟದಲ ಪದ್ಮ, ಆಮೇಲೆ ಉರಸ್ಸು, ಕಂಠದ ಕೆಳಭಾಗ ಹೃದಯದ ಮೇಲ್ಭಾಗ, ಅಲ್ಲಿರುವಂತಹ ದ್ವಾದಶದಲ ಪದ್ಮ, ಆಮೇಲೆ ತಾಲುವಿನಲ್ಲಿ ಇರುವಂತಹ ದ್ವಿದಲ ಪದ್ಮ, ಭ್ರೂಮಧ್ಯದಲ್ಲಿರುವ ಚತುರ್ದಲ ಪದ್ಮ, ಆಮೇಲೆ ತಲೆಯಲ್ಲಿರುವಂತಹ ದ್ವಾದಶದಲ ಪದ್ಮ. ಈ ಕ್ರಮದಲ್ಲಿ ಆ ವಾಯುವು ಜೀವನನ್ನು ಕ್ರಮವಾಗಿ ಮೇಲೆ ಕರೆದುಕೊಂಡು ಬರಬೇಕು. ಆಮೇಲೆ
ನಿರ್ಭಿದ್ಯ ಮೂರ್ಧನ್ ವಿಸೃಜತ್ ಪರಂತತಃ. ಆ ತಲೆಯಿಂದ ಒಡೆದು ಬ್ರಹ್ಮರಂಧ್ರ ಸ್ಫೋಟ ಆಗಿ ಅಲ್ಲಿಂದ ಜೀವ ಹೊರಗೆ ಹೋಗ್ತದೆ. ಅವರವರಿಗೆ ಯೋಗ್ಯವಾದ ಲೋಕಕ್ಕೆ ಅವರು ಹೋಗ್ತಾರೆ. ಅದನ್ನು ಮುಂದೆ ತಿಳಿತೀರಾ. ಈ ರೀತಿ ಕ್ರಮ. ಭಕ್ತಿ ಮಾರ್ಗದವರು ಅವರು ಭಗವಂತನನ್ನು ಭಕ್ತಿಯಿಂದ ಧ್ಯಾನ ಮಾಡುತ್ತಾ ಅವರೂ ದೇಹದಿಂದ ಉತ್ಕ್ರಾಂತರಾಗ್ತಾರೆ. ಜೀವ ದೇಹದಿಂದ ಹೊರಗೆ ಬರಬೇಕಾದರೆ ದೇಹದಲ್ಲಿ ನಾಡಿಗಳಿವೆ. ಶತಂಚೈಕ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ತಯೋರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಗನ್ಯಾ ಉತ್ಕ್ರಮಣೇ ಭವಂತಿ ಅಂತ ಉಪನಿಷತ್ತು ಹೇಳುತ್ತದೆ. ಮಧ್ಯದಲ್ಲಿರುವಂತಹದ್ದು ಬ್ರಹ್ಮನಾಡಿ, ಅದು ಸುಷುಮ್ನಾ ನಾಡಿ ಅಂತ. ಎಡಭಾಗದಲ್ಲಿ ಇಡಾನಾಡಿ ಅಂತ ಇದೆ. ಬಲಭಾಗದಲ್ಲಿ ಪಿಂಗಲಾ ನಾಡಿ. 50 ನಾಡಿಗಳು ಎಡಕ್ಕೆ, 50 ಬಲಕ್ಕೆ, ಮಧ್ಯದಲ್ಲಿ 1, ಒಟ್ಟು 101. ಈ 101 ನಾಡಿಗಳು. ಅದರಲ್ಲಿ ಎಡಭಾಗದಲ್ಲಿರುವ ನಾಡಿಗಳಿಂದ ಏನಾದರೂ ಜೀವ ಹೊರಗೆ ಬಂದ ಅಂದರೆ ಅವನು ಮತ್ತೆ ಸಂಸಾರಕ್ಕೆ ಬರುವವನು. ಯಾರು ಕೇವಲ ಸಕಾಮ ಕರ್ಮಗಳನ್ನು ಮಾಡುತ್ತಾರೆ, ನಾನಾ ವಿಧವಾದ ಆಶೆ ಆಮಿಷಗಳನ್ನು ಇಟ್ಟುಕೊಂಡು ಹೊಟ್ಟೆ ಬಟ್ಟೆ ಮನೆ ಮೊದಲಾದ ಕಾರಣಗಳಿಗಾಗಿ ಸಕಾಮ ಕರ್ಮಗಳನ್ನು ಮಾಡುತ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಭೂಮಿಗೆ ಹುಟ್ಟಿ ಬರ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅಂಥವರೆಲ್ಲ ಆ ಎಡಭಾಗದೊಳಗಿರುವ ಇಡಾನಾಡಿಯಿಂದ, ಪ್ರಾಯ ಎಡ ಅಂತ ಸಂಸ್ಕೃತದಲ್ಲಿ ಶಬ್ದ ಬಂದದ್ದೇ ಈ ಇಡ ಅನ್ನುವ ನಾಡಿಯಿಂದ ಇರ್ಬೋದು. ಇಡ ಎಡ. ಆ ಇಡ ಅನ್ನುವ ಎಡಭಾಗದಲ್ಲಿರುವ ನಾಡಿ ಏನಿದೆ ಆ ನಾಡಿಯಿಂದ ಹೋಗಿ ತಮ್ಮ ತಮ್ಮ ಲೋಕಗಳಲ್ಲಿ ಏನು ಭೋಗ ಮಾಡಬೇಕು, ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಆ ಎಲ್ಲ ಮಾರ್ಗದಿಂದ ಹೋಗಿ ಮತ್ತೆ ಪುನಃ ಇಲ್ಲಿ ಸಂಸಾರಕ್ಕೆ ಬರ್ತಾರೆ, ಭೂಲೋಕಕ್ಕೆ. ಇನ್ನು ಯಾರು ಸಾಧಕರು, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡವರು, ಅಂತಹ ಸಾಧಕರು ಮಾತ್ರ ಬಲಭಾಗದಲ್ಲಿರುವ ಪಿಂಗಲಾ ನಾಡಿಯಿಂದ ಹೋಗ್ತಾರೆ ಅಥವಾ ಮಧ್ಯದಲ್ಲಿರುವ ಬ್ರಹ್ಮನಾಡಿಯಿಂದ ಹೋಗ್ತಾರೆ. ಹೋಗಿ ಅವರು ತಮ್ಮ ತಮ್ಮ ಲೋಕಗಳನ್ನು ಹೊಂತಾರೆ. ಕೆಲವರು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಬಲಭಾಗದೊಳಗಿರುವ ಪಿಂಗಲಾ ನಾಡಿಯಿಂದ ಹೋಗಿ ಮೋಕ್ಷಕ್ಕೆ ಹೋಗುವವರು ಯಾರು? ಮಧ್ಯದೊಳಗಿರುವ ಸುಷುಮ್ನಾ ನಾಡಿಯಿಂದ ಹೊರಗೆ ಉತ್ಕ್ರಾಂತಿಯನ್ನು ಮಾಡಿ ಮೋಕ್ಷಕ್ಕೆ ಹೋಗುವವರು ಯಾರು ಅಂತ ಅದರ ಬಗ್ಗೆ ಒಂದು 10 ನಿಮಿಷದಲ್ಲಿ ತಿಳಿದುಕೊಂಡು ಇವತ್ತಿನ ಚಿಂತನವನ್ನು ಮುಗಿಸೋಣ. ಎಲ್ಲರೂ ಶಾಂತಚಿತ್ತರಾಗಿ ಕೇಳಿ. ನೋಡಿ, ಭಗವಂತರ ಅತ್ಯದ್ಭುತವಾದಂತಹ ವ್ಯವಸ್ಥೆ ಇದೆ. ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಪರಮಾತ್ಮ. ತಾರತಮ್ಯ ಎಲ್ಲಿಯೂ ಬಿಟ್ಟದ್ದಲ್ಲ. ಅವರವರ ಸಾಧನೆಗೆ ತಕ್ಕ ಫಲವನ್ನು ದೇವರು ಕೊಡ್ತಾನೆ. ಸಾಧಕರು 2 ತರಹ ಇದ್ದಾರೆ. ಪಕ್ವ ಸಾಧನರು, ಅಪಕ್ವ ಸಾಧನರು ಅಂತ. ಕೆಲವರ ಸಾಧನ ಪಕ್ವತೆಯನ್ನು ಪಡೆದಿರುತ್ತದೆ, ಇನ್ನು ಕೆಲವರ ಸಾಧನ ಇನ್ನೂ ಪಕ್ವತೆಯನ್ನು ಪಡೆದಿರೋದಿಲ್ಲ. ಆ ಅಪಕ್ವ ಸಾಧನರಲ್ಲಿ 3 ಜನ ಇದ್ದಾರೆ. ಮತ್ತೆ ಅಪಕ್ವ ಸಾಧನರು, ಅಪಕ್ವ ತರ ಸಾಧನರು, ಅಪಕ್ವ ತಮ ಸಾಧನರು ಅಂತ. ಏನು ಹಾಗಂದರೆ ಅನ್ನುವ ವಿಚಾರ. ಇದು ಅವರವರಿಗೆ ಅಪರೋಕ್ಷ ಜ್ಞಾನ ಎಷ್ಟಾಗಿದೆ, ಎಷ್ಟು ಸಾಧನೆ ಮಾಡಿ ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ, ಇದರ ಮೇಲೆ ಅವರಿಗೆ ಆ ಕೆಟಗರಿ ಬರ್ತದೆ. ಕೆಲವರಿದ್ದಾರೆ, ಅವರಿಗೆ ಪಾದಯೋಗಿಗಳು ಅಂತ ಕರೀತಾರೆ. ಪಾದಯೋಗ ಅಂದರೆ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಒಂದು ಕಾಲ, ಇಷ್ಟು ಉಚ್ಚಾರಣೆ ಮಾಡುವುದಕ್ಕೆ ಒಂದು ಕಾಲ ಬೇಕಲ್ವೋ, ಟೈಮ್. ಅದರೊಳಗೆ 4 ಭಾಗ ಮಾಡಿ 1/4 ಇಷ್ಟು ಉಚ್ಚಾರಣೆ ಮಾಡುವುದಕ್ಕೆ ಬೇಕಾದ ಏನೊಂದು ಟೈಮ್ ಇದೆ, ಇದರೊಳಗಿನ 1/4 ಟೈಮಲ್ಲಿ ಮಾತ್ರ ದೇವರನ್ನು ಕಂಡವರು. ಅಷ್ಟು ಮಿಂಚಿನಂತೆ ದೇವರನ್ನು ಕಾಣುತ್ತಾರೆ ಅಷ್ಟೇ. ಅವರು ಧ್ಯಾನವನ್ನು ನಿರಂತರ ಮಾಡ್ತಾ ಇರ್ತಾರೆ. ಧ್ಯಾನ ನಿರಂತರವಾಗಿ ಇರುತ್ತೆ. ಆದರೆ ದೇವರ ದರ್ಶನಕ್ಕೆ ಅಂತ ಕುಳಿತಾಗ ನಿತ್ಯದಲ್ಲಿ ಅವರಿಗೆ ದೇವರ ದರ್ಶನ ಒಮ್ಮೆ ಆಗಿ ಹೋಗೋದಾದರೆ ಎಷ್ಟೊತ್ತಾಗತ್ತೆ ಅಂದರೆ ಮಿಂಚಿನಂತೆ ಆಗ್ತದೆ. ಅಂದರೆ ಎಂಬ ಒಂದು ಅಕ್ಷರ, ಅಂದರೆ ಅಲ್ಲ, ನೋ ಈನೋ ಹ್ರಸ್ವ ಅಕ್ಷರ ಒಟ್ಟು. ಆ ಎಂಬ ಒಂದು ಮಾತ್ರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಬೇಕಾದ ಏನು ಕಾಲ ಇದೆ ಅದರೊಳಗಿನ 1/4 ಟೈಮಲ್ಲಿ ಮಾತ್ರ ಭಗವಂತನ ದರ್ಶನ ಆಗತ್ತೆ. ಅದಕ್ಕಾಗೇ ಅವರಿಗೆ ಪಾದಯೋಗಿಗಳು ಅಂತ. ಪಾದ ಅಂದರೆ 1/4.
ಪಾದಯೋಗಿಗಳು ಅಂತ. ಅವರು ಈ ಪಿಂಗಲಾ ನಾಡಿಯಿಂದಲೇ ಹೋಗೋದು. ಅವರು ಅಪಕ್ವ ತಮಸಾಧನರವರು. ಅವರಿಗೆ ಸಿಗುವ ಲೋಕವೂ ಕೂಡ ಎಲ್ಲರೂ ಕೊನೆಗೆ ವೈಕುಂಠಕ್ಕೆ ಹೋಗ್ತಾರೆ, ಮೋಕ್ಷಕ್ಕೆ ಇಲ್ಲ ಅಂತಲ್ಲ. ಆದರೆ ಮೊದಲು ಬ್ರಹ್ಮದೇವರ ಜೊತೆಗೆ ಎಲ್ಲ ಜೀವರಿಗೆ ಮೋಕ್ಷ. ಆದರೆ ಅಲ್ಲಿಯವರೆಗೆ ಬ್ರಹ್ಮದೇವರದು 51ನೇ ದಿವಸ ಇದೆ. ಇದು ದ್ವಿತೀಯ ಪರಾರ್ಧೆ. ಇನ್ನೂ 50 ವರ್ಷ ಆಗಬೇಕು ಅವ್ರದ್ದು. ಅಲ್ಲಿಯವರೆಗೆ ಎಲ್ಲಿ ಕಾಯಬೇಕು ಇವರು? ಒಂದು ವೇಟಿಂಗ್ ರೂಮ್ ಬೇಕಲ್ಲ. ವೇಟಿಂಗ್ ರೂಮ್ ಅಲ್ಲ, ವೇಟಿಂಗ್ ಲೋಕಗಳು. ಯಾವ ಲೋಕದಲ್ಲಿ ಈ ಜೀವ ಕಾಯಬೇಕು ಅಂದರೆ ಮಹರ್ಲೋಕದಲ್ಲಿ ಕಾಯ್ತಾನೆ. ಭೂಹು ಭುವಃ ಸ್ವಃ ಮಹಾ ಜನಃ ತಪಃ ಸತ್ಯಂ. ಆ ಮಹರ್ಲೋಕದಲ್ಲಿ ಈ ಪಾದಯೋಗಿಗಳಾದ ಅಪಕ್ವ ತಮಸಾಧನರು ಹೋಗಿ ಅಲ್ಲಿ ಕಾಯ್ತಾರೆ. ಅವರಿಗಿರುವ ಮಾರ್ಗವೂ ಬೇರೆ. ಇವತ್ತು ನೀವು ಹೈವೇದಲ್ಲಿ ನೋಡ್ತೀರಿ, ಬೇರೆ 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 ಇರ್ತದೆ. ಏನದು? ಫಾಸ್ಟ್ಯಾಗ್ ಎಲ್ಲ ಕಡೆಗೆ ಹಾಕಿರ್ತಾರೆ. ಆದರೆ ಕೆಲವು ಕಡೆಗೆ ಮಾತ್ರ ಫ್ರೀ ಹೋಗುವಂತಹ ಸರ್ಕಾರಿ ವಾಹನಗಳಿಗೆ ಬೇರೆ ದಾರಿನೇ ಇಟ್ಟಿರ್ತಾರೆ. ಬೇರೆ ಬೇರೆ ದಾರಿಗಳವಲ್ಲ. ಮೋಕ್ಷಕ್ಕೆ ಹೋಗೋದಕ್ಕೆ ನಮ್ಮ ದೇಹದೊಳಗಿನ ನಾಡಿಗಳಲ್ಲಿ ಹಾಗೆ ದಾರಿಗಳು ಬೇರೆ ಬೇರೆ ಇದೆ. ಅವನು ಅಪರೋಕ್ಷ ಜ್ಞಾನಿಯಾಗಿದ್ದರೆ ಅವನು ದೊಡ್ಡ ಅಧಿಕಾರಿ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗಿಂತಲೂ ದೊಡ್ಡ ಅಧಿಕಾರಿ. ಯಾಕೆಂದರೆ ನಿಜವಾದ ಸರ್ವಕಾರನ, ಸರ್ವ ಜಗತ್ತಿನ ಸೃಷ್ಟಿ ಮಾಡಿದ ದೇವರ ಸೇವಕ ಅವನು. ಹೀಗಾಗಿ ಬಹಳ ದೊಡ್ಡ ಸರ್ವಕಾರದ ಅಧಿಕಾರಿ. ಅವನಿಗೆ ಎಲ್ಲಿಯೂ ಯಾವುದೂ ಟ್ಯಾಕ್ಸ್ ಇರೋದಿಲ್ಲ, ಡೈರೆಕ್ಟ್ ಹೋಗ್ತಾ ಇರ್ತಾನೆ ಅವನು. ಹಾಗಾಗಿ ಅವನಿಗೆ ಆ ಪಿಂಗಲ ಎಂಬ ನಾಡಿಯಿಂದ ಹೊರಗೆ ಹೋಗುವುದಕ್ಕೆ ಅವಕಾಶ ಇದೆ. ಆ ನಾಡಿಯಿಂದ ಅವನು ಹೋಗ್ತಾನೆ. ಅದರಲ್ಲಿಯೂ ಕೆಲವು ಲೋಕಗಳಿಗೆ, ಬೇರೆ ಬೇರೆ ಲೋಕಗಳಿಗೆ ಹೋಗುವವರಿದ್ದರೆ ಆ ಇಂದ್ರಿಯಗಳಿಂದ ಹೊರಗೆ ಬರ್ತಾರೆ. ಸೂರ್ಯಲೋಕಕ್ಕೆ ಹೋಗುವವನಾದರೆ ಚಕ್ಷುರೇಂದ್ರಿಯದಿಂದ ಹೊರಗೆ ಬರ್ತಾನೆ. ನಿರ್ಗರ್ಛನ್ ಚಕ್ಷುಷಾಯಾತಿ ಸೂರ್ಯಂ, ಅದೆಲ್ಲ ಬೇರೆ ಇದೆ. ಅಂತೂ ಮಹರ್ಲೋಕಕ್ಕೆ ಬರ್ತಾನೆ ಈ ಪಾದಯೋಗಿ. ಸರಿ, ಇನ್ನು ಯೋಗಿ ಒಂದು ಮಾತ್ರ ಕಾಲ ಎಂಬ ಒಂದು ಅಕ್ಷರವನ್ನು ಹೇಳುವುದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಪೂರ್ಣ ಅಪರೋಕ್ಷ ಜ್ಞಾನ ಯಾರಿಗಾಗತ್ತೋ ಅವನಿಗೆ ಯೋಗಿ ಅಂತ ಕರೀತಾರೆ. ಅವನು ಜನಲೋಕಕ್ಕೆ ಹೋಗ್ತಾನೆ, ಪಿಂಗಲಾ ನಾಡಿಯಿಂದಲೇ ಹೋಗ್ತಾನೆ. ಇನ್ನು 6 ಮಾತ್ರಗಳ ಕಾಲ ಇಷ್ಟು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು, ಅಥವಾ ಅನ್ನುವುದನ್ನು 3 ಸಲ ಹೇಳಬಹುದು. 2 ಮಾತ್ರಗಳಿದ್ದ ದೀರ್ಘ, ದ್ವಿಮಾತ್ರೋ ದೀರ್ಘ ಉಚ್ಚಿದೆ. ಒಟ್ಟು 6 ಮಾತ್ರ ಆಗಬೇಕು. ಆ ಹೀಗೂ ತಗೊಳ್ಬೋದು, ಅಥವಾ ಅನ್ನೋದನ್ನು 6 ಸಲ ಹೇಳ್ಬೋದು. ಅಷ್ಟು ಕಾಲದವರೆಗೆ ಅವನಿಗೆ ಅಪರೋಕ್ಷ ಜ್ಞಾನ ಆದರೆ ಅದಕ್ಕೆ ಹೆಸರು ತಪಸ್ಸು ಅಂತ. ಪಾದಯೋಗ 1/4 ಮಾತ್ರ ಆದರೆ, 1 ಮಾತ್ರ ಆದರೆ ಯೋಗ, ಅವನಿಗೆ ಲೋಕ ಜನಲೋಕ. ಇನ್ನು 6 ಮಾತ್ರಗಳ ಕಾಲ ಅಪರೋಕ್ಷ ಜ್ಞಾನ ಆದರೆ ಅದಕ್ಕೆ ಹೆಸರು ತಪಸ್ಸು ಅಂತ, ಅವನಿಗೆ ಲೋಕವು ತಪೋಲೋಕ. ಈ 3 ಕೂಡ ಪಿಂಗಲಾ ನಾಡಿಯಿಂದ, ಬಲಭಾಗದ ನಾಡಿಗಳಿಂದ ಹೋಗುವವರು. ಇನ್ನು 48 ನಿಮಿಷಗಳ ಕಾಲ ಅಪರೋಕ್ಷ ಜ್ಞಾನ ಆದರೆ ಅದಕ್ಕೆ ಹೆಸರು ಜ್ಞಾನ ಅಂತ. ಆ ಜ್ಞಾನ ಯಾರಿಗಾಗತ್ತೋ ಅವರು ಬ್ರಹ್ಮಲೋಕ. ಹೈವೇದೊಳಗೂ ಕೆಲವೊಮ್ಮೆ ಏನೋ ಅಂತಾರಲ್ಲ, ಪಕ್ಕದಲ್ಲಿ ಏನೋ ಕೊಟ್ಟಿರ್ತಾರಲ್ಲ, ಸರ್ವಿಸ್ ರೋಡ, ಹಾಗೆ ಬ್ರಹ್ಮನಾಡಿ ಹೈವೇನೇ ಅದು. ಹೈವೇದೊಳಗೆ ಸ್ವಲ್ಪ ಪಕ್ಕದಲ್ಲಿ ಹೋಗ್ತಾರೆ. ಯಾಕೆಂದರೆ ಸತ್ಯಲೋಕಕ್ಕೆ ಹೋಗುವವರು, ಅವರು ವೈಕುಂಠಕ್ಕೆ ಹೋಗುವವರಲ್ಲ. ಆ ವೈಕುಂಠಕ್ಕೆ ಹೋಗುವವರೊಡನೊಳಗೆ ಏನೂ ಟ್ರಾಫಿಕ್ ಆಗಬಾರ್ದು. ಅಲ್ಲಿ ಬೇರೆ ಯಾರೂ ಬರೋ ಹಾಗಿಲ್ಲ. ಅಲ್ಲಿ ಕೇವಲ 48 ನಿಮಿಷಕ್ಕೂ ಮೇಲೆ ಯಾರಿಗೆ ಅಪರೋಕ್ಷ ಜ್ಞಾನ ಆಗತ್ತೆ ಅವರಿಗೆ ಮಹಾಜ್ಞಾನಿಗಳು ಅಂತ ಕರೀತಾರೆ. ಜ್ಞಾನಿಗಳಲ್ಲ ಅವರು, ಬರೀ ಮಹಾಜ್ಞಾನಿಗಳು ಅಂತ. ಅವರು ಬ್ರಹ್ಮನಾಡಿಯಿಂದ, ಮಧ್ಯದ ಸುಷುಮ್ನಾ ನಾಡಿಯಿಂದಲೇ ಉತ್ಕ್ರಾಂತರಾಗಿ ನೇರವಾಗಿ ವೈಕುಂಠದೊಳಗೇ ಇರ್ತಾರೆ. ವೈಕುಂಠದೊಳಗೆ ಎಲ್ಲಿ? ಅಮುಕ್ತ ಸ್ಥಾನದಲ್ಲಿರ್ತಾರೆ. ಮೋಕ್ಷ ಅಲ್ಲ, ಮೋಕ್ಷ ಬ್ರಹ್ಮದೇವರ ಜೊತೆಗೇನೆ ವೈಕುಂಠದೊಳಗಿನ ವೇಟಿಂಗ್ ರೂಮ್ ಒಂದಿದೆ, ಅಲ್ಲಿ ಹೋಗಿ ಇರ್ತಾರೆ. ಈ ರೀತಿ ಹೇಳ್ತಾರೆ. ಅವರಿಗೆ ಇನ್ನೊಂದು ಹೆಸರು ಅಪ್ರತೀಕಾಲಂಬನರು ಅಂತ. ಅಂದರೆ ಎಲ್ಲ ಕಡೆಗೆ ವ್ಯಾಪ್ತನಾದ ಪರಮಾತ್ಮನನ್ನು ಉಪಾಸನೆ ಮಾಡುವವರು. ದೇಹಾದಿಗಳಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೆ ಪ್ರತೀಕಾಲಂಬನರು. ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಸತ್ಯಲೋಕಕ್ಕೆ. ಎಲ್ಲ ಕಡೆಗೆ ಭಗವಂತನನ್ನು ಕಂಡು ಅಪರೋಕ್ಷ ಜ್ಞಾನವನ್ನು 48 ನಿಮಿಷಕ್ಕಿಂತ ಹೆಚ್ಚು ಮಾಡಿಕೊಂಡವರಾಗಿದ್ದರೆ ವಿಷ್ಣು ಲೋಕದಲ್ಲಿಯೇ ಹೋಗಿ ವೇಟಿಂಗ್ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ತಿಳಿಯಿರಿ, ಇವತ್ತು ನಾವು ನೀವೆಲ್ಲ ಕೇಳುವ ಭಾಗವತವನ್ನು ಶುಕಾಚಾರ್ಯರಿಂದ
ಮೊದಲು ಉಪದೇಶ ಪಡೆದುಕೊಂಡ ಪರೀಕ್ಷಿದ್ರಾಜರಿದ್ದಾರಲ್ಲ, ಅವರು ಆ ಸಾಲಿಗೆ ಸೇರಿದವರು. 48 ನಿಮಿಷಕ್ಕಿಂತ ಹೆಚ್ಚು ಅಪರೋಕ್ಷ ಜ್ಞಾನವನ್ನು ಪಡೆದ ಮಹಾನುಭಾವರು ಪರೀಕ್ಷಿದ್ರಾಜರು. ಅವರು ಅಪ್ರತೀಕಾಲಂಬನರು. ನೋಡಿದರೆ ಬಹಳ ಚಿಕ್ಕವರು, ಚಕ್ರವರ್ತಿಗಳವರು, ಆದರೂ ದೊಡ್ಡ ಸ್ತರದ ಚಕ್ರವರ್ತಿಗಳು. ಹೀಗಾಗಿ ಅವರು ಅಲ್ಲಿ ಇಲ್ಲಿ ವೇಟ್ ಮಾಡಲಿಲ್ಲ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ವೈಕುಂಠಕ್ಕೆ ಹೋದರು ನೇರವಾಗಿ. ಯಾಕೆಂದರೆ ಅವರಿಗೆ ಅಪರೋಕ್ಷ ಜ್ಞಾನ 48 ನಿಮಿಷಗಳಿಗಿಂತಲೂ ಹೆಚ್ಚಾಗಿತ್ತು ಅನ್ನೋದಕ್ಕೋಸ್ಕರ. ಅಪ್ರತೀಕಾಲಂಬನರವರು, ವ್ಯಾಪ್ತೋಪಾಸಕರು. ಈ ರೀತಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಂತಹ ತತ್ವ ಇದೆ. ಹಾಗೆ ಅವರು ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾರೆ, ಸಾಧನೆ ಮಾಡಿಕೊಂಡವರು ಎಂಬುದಾಗಿ ಹೇಳಿದ್ದಾರೆ. ಈ ಪಕ್ವ ಸಾಧನರು ಅಂತಿರ್ತಾರಲ್ಲ, 48 ನಿಮಿಷಕ್ಕಿಂತಲೂ ಹೆಚ್ಚು ಸಾಧನ ಮಾಡಿಕೊಂಡವರು, ಅಪರೋಕ್ಷ ಜ್ಞಾನ ಪಡೆದವರು, ಅವರೂ ಕೂಡ ಅವರ ಸಾಧನ ಪೂರ್ತಿ ಕೆಲವೊಮ್ಮೆ ಏನಾಗತ್ತೆ ಅಂದರೆ ದೇವರು ತನ್ನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ. ಅಂದರೆ ಇದೆಲ್ಲ ಕಂಪಲ್ಸರಿ, ದೇವರು ಮಾಡಲೇಬೇಕು. ನನಗಿಷ್ಟು ಅಪರೋಕ್ಷ ಜ್ಞಾನ ಆಗಿದೆ, ನೀನು ನನಗೆ ವೈಕುಂಠ ಕೊಡಲೇಬೇಕು. ನನಗೆ 48 ನಿಮಿಷ ಆಯಿತು ಸತ್ಯಲೋಕ, ಜಾಸ್ತಿ ಆಯಿತು ವೈಕುಂಠ ಲೋಕ, ನಿನಗೆ ಕೊಡೋದಿಲ್ಲ. ಏನು ಕೊಡೋದಿಲ್ಲ, ನಾನು ಸಾಧನೆ ಮಾಡ್ಕೊಂಡು ಬಂದಿದ್ದೆ ನೋಡ್ರೆ ಸೀಟಿದೆ ಅಂತ ತೋರಿಸಬಹುದಾ ದೇವರಿಗೆ? ನೋ, ಕೊಟ್ಟೇ ಕೊಡ್ತಾನೆ ದೇವರು ನಿಶ್ಚಿತ. ಆದರೆ ಅಹಂಕಾರ ಪಟ್ಟರೆ ಇಲ್ಲ, ಅಹಂಕಾರ ಪಡೋದೇ ಇಲ್ಲ ಅಂತ ಅಂದ್ಕೊಳ್ಳಿ ಜ್ಞಾನಿಗಳು. ಆದರೂ ಕೂಡ ದೇವರು ತನ್ನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ ಅಂತಾರೆ ಶ್ರೀಮದಾಚಾರ್ಯರು. ವಾಸುದೇವ ರೂಪಿಯಾದ ಮಹತ್ತತ್ವದಲ್ಲಿರುವ ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಆ ಮಹತ್ತತ್ವದಲ್ಲಿರುವ ವಾಸುದೇವ ಅವನು ಪ್ರಕೃತಿ ತತ್ವದಲ್ಲಿರುವಂತಹ ನಾರಾಯಣನ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಆ ಆದರೆ ರೂಪ ವಿಶೇಷಗಳು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅಲ್ಲಿ ಬರುವ ವಾಸುದೇವ ಬೇರೆ. ಬರೀ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ರೂಪಗಳಲ್ಲಿ ಸೇರಿದ ಒಬ್ಬ ವಾಸುದೇವ, ಅವನೇ ಮೋಕ್ಷಪ್ರದ. ಈ ಪ್ರಕೃತಿ ತತ್ವದಲ್ಲಿರುವಂತಹ ನಾರಾಯಣ ಆ ಮೋಕ್ಷಪ್ರದನಾದ ವಾಸುದೇವನ ಹತ್ತಿರ ಜೀವನನ್ನು ಕರೆದುಕೊಂಡು ಹೋಗ್ತಾನೆ. ಇವನ ಜೊತೆಗೆ ಎಲ್ಲ ದೇವತೆಗಳು ಜೊತೆಗಿರ್ತಾರೆ. ಆ ಎಲ್ಲ ದೇವತೆಗಳ ಜೊತೆಗೆ ಈ ಸಾಧಕನಾದ ಜೀವನನ್ನು ಮೋಕ್ಷಪ್ರದನಾದ ತನ್ನದೇ ವಾಸುದೇವ ರೂಪದ ಕೈಯಲ್ಲಿ ನಾರಾಯಣ ಹಾಕಿದ ಅಂದರೆ ಆಗ ಮೋಕ್ಷ ಆಯಿತು ಅಂತ ಅರ್ಥ. ಈ ಕ್ರಮದಲ್ಲಿ ಜೀವ ಮೋಕ್ಷಕ್ಕೆ ಹೋಗ್ತಾನೆ, ಮೋಕ್ಷವನ್ನು ಅನುಭವಿಸ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಶ್ರೀಮದ್ಭಾಗವತ ತಾತ್ಪರ್ಯದಲ್ಲಿ, ಬೃಹದಾರಣ್ಯಕ ಭಾಷ್ಯದಲ್ಲಿ, ಗೀತಾ ಭಾಷ್ಯದಲ್ಲಿ, ಇನ್ನಿತರ ಉಪನಿಷತ್ ಭಾಷ್ಯಾದಿಗಳಲ್ಲಿ ತಿಳಿಸಿದಂತಹ ವಿಷಯ. ವಿಶೇಷವಾಗಿ ಇದು ದ್ವಿತೀಯ ಸ್ಕಂಧ ಭಾಗವತದ 2ನೇ ಅಧ್ಯಾಯದಲ್ಲಿ ಬಂದದ್ದು. ಅದಕ್ಕೆ ಅತ್ಯಂತ ಅಪರೂಪದ ವ್ಯಾಖ್ಯಾನವನ್ನು ಮಾಡಿದ ಮಹನೀಯ ಚರಣರು ಯಾದವಾರ್ಯರು ಅತ್ಯದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕಾಗೇ ಹೇಳೋ ಪದ್ಧತಿ ಅವರೇನು ಹಾಗೆ ಹೇಳಿದ್ದಾರೆ ಅಂತ ನಮಗನಿಸೋದಿಲ್ಲ. ದ್ವಿತೀಯೇ ಅದ್ವಿತೀಯೋಹಂ ಅಂತ 2ನೇ ಅಧ್ಯಾಯದ 2ನೇ ಸ್ಕಂಧದ 2ನೇ ಅಧ್ಯಾಯದ ವಿಷಯದಲ್ಲಿ ಅದ್ವಿತೀಯವಾದ ವ್ಯಾಖ್ಯಾನ ಮಾಡಿದವರು ಅಂತ ಪ್ರಾಯ ಇನ್ನೊಬ್ಬರು ಅವರಂದಿರಬೇಕು. ಅವರಿಗಂತೂ ಆ ತರಹದ ಅಹಂಕಾರ ಬರುವ ಸಾಧ್ಯತೆ ಇಲ್ಲ. ಅಷ್ಟು ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿ ಪರಮೋಪಕಾರ ಮಾಡಿದ್ದಾರೆ. ಈ ಕ್ರಮದಲ್ಲಿ ಭಗವದುಪಾಸನೆಯನ್ನು ಮಾಡಿ ಮುಂದೆ ಮೋಕ್ಷ ಹೊಂದಬೇಕಾಗಿದೆ. ಅದಕ್ಕಾಗಿ ಇವತ್ತಿನಿಂದ ಸಾಧನೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಭಗವಂತನ ಸ್ಮರಣೆಯನ್ನು ನಿರಂತರವಾಗಿ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜಯ ಶ್ರೀರಾಮ್. ಶ್ರೀಕೃಷ್ಣಾರ್ಪಣ. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ.